ಪ್ರೈಸ್ ದ ಲಾರ್ಡ್. ಎಲ್ಲ ನಾಮಕ್ಕಿಂತ ಮೇಲಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಿಯ ಎಲ್ಲ ಸ್ನೇಹಿತರಿಗೂ ಯೇಸುವಿನ ನಾಮದಲ್ಲಿ ನಿಮಗೆ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಇವತ್ತು ನಮ್ಮ ಸಂದೇಶದ ವಿಷಯ ಪುನರ್ಸ್ಥಾಪಿಸುವ ದೇವರು. ನಮ್ಮ ದೇವರು ಪುನರ್ಸ್ಥಾಪಿಸುವಂಥ ದೇವರಾಗಿದ್ದಾರೆ. ಅವರ್ ಗಾಡ್ ಈಸ್ ಅ ಗಾಡ್ ಆಫ್ ರೆಸ್ಟೋರೇಷನ್. ನಾನು ನಂಬ್ತಾ ಇದ್ದೀನಿ ಪ್ರೈಸ್ ಲಾರ್ಡ್, ಇವತ್ತಿನ ಸಂದೇಶ ನಿಮ್ಮ ಜೀವಿತದಲ್ಲಿ ಅದ್ಭುತವಾದ ಬದಲಾವಣೆಯನ್ನು ತರುತ್ತೆ. ಇವತ್ತಿನ ಸಂದೇಶ ಪ್ರೈಸ್ ಲಾರ್ಡ್ ನಿಮ್ಮ ಜೀವಿತದಲ್ಲಿ ಒಂದು ಹೊಸ ಆರಂಭವಾಗಿರುತ್ತೆ. ಇವತ್ತಿನ ಸಂದೇಶ ನೀವೇನೆಲ್ಲ ಕಳ್ಕೊಂಡಿದ್ದೀರೋ ಅದೆಲ್ಲ ಹೊಂದ್ಕೊಳ್ಳೋಕ್ಕೆ ವಾಪಸ್ ನಿಮಗೆ ಸಹಾಯವಾಗುತ್ತೆ. ಅನೇಕ ಸಮಯದಲ್ಲಿ ನೀವು ಯೋಚನೆ ಮಾಡ್ತಾ ಇರ್ಬೋದು, ನನ್ನ ಜೀವಿತದಲ್ಲಿ ನಾನು ಕಳ್ಕೊಂಡು ಬಿಟ್ಟಿದ್ದೀನಿ, ಯಾವುದೋ ಕಾರಣದಿಂದ ಕೆಲವು ಪರಿಸ್ಥಿತಿಗಳ ಮುಖಾಂತರ ನನ್ನ ಜೀವಿತದಲ್ಲಿ ಕೆಲವು ಆಶೀರ್ವಾದವನ್ನು ಕಳ್ಕೊಂಡಿದ್ದೀನಿ, ನನಗೆ ವಾಪಸ್ ಸಿಕ್ಕುತ್ತಾ, ತಿರುಗಿ ನಾನು ಮೇಲ್ ಬರಲಿಕ್ಕಾಗುತ್ತಾ, ತಿರುಗಿ ಸಂತೋಷ ನನಗೆ ಸಿಕ್ಕುತ್ತಾ, ತಿರುಗಿ ದೇವರು ನನ್ನ ಪಾಪವನ್ನು ಕ್ಷಮಿಸ್ತಾರಾ, ತಿರುಗಿ ನನ್ನ ಆಶೀರ್ವದಿಸಲ್ಪಡ್ತೀನಾ, ತಿರುಗಿ ದೇವರನ್ನು ಉಪಯೋಗಿಸ್ತೀರಾ ಎಂಬ ಪ್ರಶ್ನೆ ನಿಮಗಿರುವುದಾದರೆ ಇವತ್ತಿನ ಸಂದೇಶ ಈ ಎಲ್ಲ ಪ್ರಶ್ನೆಗಳಿಗೆ ದೇವರು ಈ ಸಂದೇಶದ ಮುಖಾಂತರ ನಿಮಗೆ ಉತ್ತರವನ್ನು ನೀಡಲಿಕ್ಕೆ ಹೋಗ್ತಾ ಇದ್ದಾರೆ. ನಮ್ಮ ದೇವರು ಪುನರ್ಸ್ಥಾಪನೆಯ ದೇವರಾಗಿದ್ದಾರೆ. ಅವರ್ ಗಾಡ್ ಈಸ್ ಅ ಗಾಡ್ ಆಫ್ ರೆಸ್ಟೋರೇಷನ್. ಪ್ರೈಸ್ ದ ಲಾರ್ಡ್. ಆದಾಮ್ ಅವ್ವ ಪ್ರಾರಂಭವಾಗಿ ಏದೇನ್ ತೋಟದಲ್ಲಿ ನಾವು ನೋಡ್ತಾ ಇದ್ದೀರಿ, ಅವರು ಪಾಪ ಮಾಡಿದಾಗ ಅವರಿಗೆ ಅನೇಕ ಕಾರ್ಯಗಳು ಅವರು ನಷ್ಟಪಡಿಸ್ಕೊಂಡ್ರು. ಅವ್ರ ಪಾಪದ ನಿಮಿತ್ತ ಸೈತಾನದಿಂದ ವಂಚಿಸಲ್ಪಟ್ಟು ಅವರು ನಷ್ಟವಾದ ಎಲ್ಲವನ್ನು ವಾಪಸ್ ಮನುಷ್ಯನಿಗೆ ಕೊಡಲಿಕ್ಕೆ 2000 ವರ್ಷಗಳ ಹಿಂದಗಡೆ ಯೇಸು ಸ್ವಾಮಿ ನೋಡಿ ಭೂಮಿಗೆ ಬಂದು ನಮ್ಮ ಪಾಪ ಪರಿಹಾರಕ್ಕೋಸ್ಕರ ಶಿಲುಬೆಯಲ್ಲಿ ತನ್ನನ್ನೇ ಯಾಗವಾಗಿ ಸಮರ್ಪಿಸಿದ ಕಾರಣದಿಂದ ಏನೆಲ್ಲ ಮನುಷ್ಯ ಪಾಪದ ನಿಮಿತ್ತ ನಷ್ಟಪಡಿಸ್ಕೊಂಡ್ನೋ, ಏನೆಲ್ಲ ಮನುಷ್ಯ ಪಾಪದ ನಿಮಿತ್ತ ಅವನ ಕೈಯಿಂದ ನಷ್ಟಪಡಿಸ್ಕೊಂಡ್ನೋ ಅದೆಲ್ಲ ಕ್ರಿಸ್ತನ ಮುಖಾಂತರ ತಿರುಗಿ ನಾವು ಹೊಂದ್ಕೊಳ್ಬೋದು. ಇದು ಅದ್ಭುತವಾದ ಶುಭ ಸಂದೇಶವಾಗಿದೆ ಪ್ರಿಯ ದೇವರ ಮಕ್ಕಳೇ. ಈ ಸಂದೇಶ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾಗ ದೇವರು ಕೊಟ್ಟಂಥ ಸಂದೇಶವಾಗಿದೆ. ಪ್ರೈಸ್ ದ ಲಾರ್ಡ್. ಬೈಬಲಲ್ಲಿ ಇರುವಂಥ ಒಂದು ಅದ್ಭುತವಾದ ಒಂದು ಸತ್ಯ, ಪಾಪದ ನಿಮಿತ್ತ ನಷ್ಟವಾಗಿರುವ ಆಶೀರ್ವಾದಗಳನ್ನು ವಾಪಸ್ ಮನುಷ್ಯನಿಗೆ ಸಿಕ್ಕುವಂತೆ ಮುಖ್ಯವಾಗಿಯೂ ಮನುಷ್ಯ ಪಾಪ ಮಾಡಿದಾಗ, ಏದೇನ್ ತೋಟದಲ್ಲಿ ಆದಾಮವ ಪಾಪ ಮಾಡಿದಾಗ ದೇವರಾಗಿರುವ ಅನ್ಯೋನ್ಯತೆ, ಒಡೆದೋಗಿರುವ ಅನ್ಯೋನ್ಯತೆ, ನಷ್ಟವಾಗಿರೋ ಆಶೀರ್ವಾದಗಳು ಶಿಲುಬೆಯಲ್ಲಿ ಕ್ರಿಸ್ತನ ಮರಣದ ಮುಖಾಂತರ ಅವನಲ್ಲಿ ನಂಬಿಕೆ ಮಡಗುವ ದೇವರ ಮಕ್ಕಳಿಗೆ ತಿರುಗಿ ಅವರು ತಂದೆಯ ಅನ್ಯೋನ್ಯತೆಗೆ ಹೊಂದ್ಕೊಳ್ಬೋದು. ನಷ್ಟವಾಗಿರುವ ಕಾರ್ಯಗಳನ್ನು ಪುನರ್ಸ್ಥಾಪಿಸುವ ದೇವರಾಗಿದ್ದಾರೆ ನಮ್ಮ ದೇವರು. ಪ್ರೈಸ್ ದ ಲಾರ್ಡ್. ಅವರ್ ಗಾಡ್ ಈಸ್ ಅ ಗಾಡ್ ಆಫ್ ರೆಸ್ಟೋರೇಷನ್. ವಾಟ್ ಎವರ್ ಯು ಹ್ಯಾವ್ ಲಾಸ್ಟ್ ಇನ್ ಯುವರ್ ಲೈಫ್, ಇಟ್ ಕ್ಯಾನ್ ಬಿ ರೆಸ್ಟೋರ್ಡ್, ಆ್ಯಂಡ್ ದಟ್ ಈಸ್ ದ ಗುಡ್ ನ್ಯೂಸ್ that I would like to share to you through this message today. Praise the Lord. Hallelujah. So please ಲಿಸನ್ ಅಟೆಂಟಿವ್ಲಿ. ಶ್ರದ್ಧೆಯಿಂದ ಈ ವಾಕ್ಯಗಳನ್ನು ಕೇಳಿ ಕರ್ತನಾದ ದೇವರು ನಮ್ಮನ್ನು ಈ ವಾಕ್ಯದ ಮುಖಾಂತರ ನಿಮ್ಮೊಂದಿಗೆ ಮಾತನಾಡಲಿ. ಪ್ರೈಸ್ ದ ಲಾರ್ಡ್. ಹೇಗೆ ಮನುಷ್ಯನಿಗೆ ನಷ್ಟವಾಯಿತು, ಈ ಸಂದೇಶದಲ್ಲಿ ಇಷ್ಟು ಕಾರ್ಯಗಳು, ಕೆಲವು ಕಾರ್ಯಗಳು ನಾವು ಕವರ್ ಮಾಡಲಿಕ್ಕೆ ಹೋಗ್ತಾರೆ. ಹೇಗೆ ಮನುಷ್ಯನಿಗೆ ನಷ್ಟವಾಯಿತು, ಹೇಗೆ ನಷ್ಟವಾದನ್ನು ವಾಪಸ್ ಹೊಂದ್ಕೊಳ್ಬೋದು. ಪ್ರೈಸ್ ದ ಲಾರ್ಡ್. ಮೂರನೇದಾಗಿ ಏನೆಲ್ಲ ಹೊಂದ್ಕೊಂಡಿರುವ ಆಶೀರ್ವಾದಗಳು ಇನ್ನೂ ಕಳ್ಕೊಳ್ಳದೆ ಹೆಂಗೆ ನಾವು ಕಾಪಾಡ್ಕೊಳ್ಬೋದು, ಹೊಂದ್ಕೊಂಡಿರುವ ಆಶೀರ್ವಾದಗಳಲ್ಲಿ ಹೇಗೆ ನಾವು ಅದನ್ನು ಜಾಸ್ತಿ ಮಾಡಲಿಕ್ಕಾಗುತ್ತೆ. ಈ 4 ಕಾರ್ಯಗಳು ಈ ಸಂದೇಶದಲ್ಲಿ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹೌ ಡಿಡ್ ಮ್ಯಾನ್ ಲಾಸ್ಟ್, ಹೌ ಕ್ಯಾನ್ ಮ್ಯಾನ್ ರಿಗೇನ್ ವಾಟ್ ಹಿ ಹ್ಯಾಸ್ ಲಾಸ್ಟ್. ಥರ್ಡ್ಲಿ, ಹೌ ಕ್ಯಾನ್ ಹಿ ರಿಟೇನ್ ಫರ್ದರ್ ವಿತೌಟ್ ಲೂಸಿಂಗ್. And finally, how can he increase on what he has received from the Lord. Praise the Lord. ಈ ಕಾರ್ಯಗಳು ಈ ಸಂದೇಶದ ಮುಖಾಂತರ ನಿಮ್ಮೊಂದಿಗೆ ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರೈಸ್ ದ ಲಾರ್ಡ್. ಮೊದಲನೇದಾಗಿ ಹೇಗೆ ನಷ್ಟವಾಯಿತು, ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಪಾಪದ ನಿಮಿತ್ತ ಮನುಷ್ಯನಿಗೆ ಆಶೀರ್ವಾದಗಳು, ದೇವರ ಅನ್ಯೋನ್ಯತೆ, ಆರೋಗ್ಯ, ದೇವರು ಕೊಟ್ಟಂಥ ಅನೇಕ ರೀತಿಯ ಆಶೀರ್ವಾದಗಳು ಪಾಪದ ನಿಮಿತ್ತ ಮನುಷ್ಯನಿಗೆ ನಷ್ಟವಾಯಿತು. ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಕಿರಿಯ ಮಗ ಅಪ್ಪನ ಬಳಿ ಹೋಗಿ ಅವನು ಹೇಳ್ತಾ ಇದ್ದಾನೆ, ನನಗೆ ಸೊತ್ತನ್ನು ಕೊಡು, ನನ್ನ ಭಾಗವನ್ನು ಕೊಡು ಅಂತ ಹೇಳಿ ಅವನ ತಂದೆಯಿಂದ ದೂರ ಹೋಗಿ ಪಾಪದಲ್ಲಿ ಜೀವಿಸಿದರನ್ನು ನಾವು ಗಮನಿಸ್ತಾ ಇದ್ದೀರಿ. ಅವನು ಯೋಚನೆ ಮಾಡ್ದ,
ಒಳ್ಳೆಯ ಜೀವಿತ ಎಂಬುದಾಗಿ, ಬಟ್ ಸ್ವಲ್ಪ ಸಮಯದಲ್ಲಿ ಅವನಿಗಿರುವ ಎಲ್ಲವೂ ಅವನು ಕಳ್ಕೊಂಡ ಎಂಬುದಾಗಿನ ವಾಕ್ಯದಲ್ಲಿ ಬರೆದಿದೆ. ದುಡ್ಡು ಕಳ್ಕೊಂಡ, ತಂದೆಯ ಪ್ರೀತಿ ಕಳ್ಕೊಂಡ, ತಂದೆಯ ಅನ್ಯೂನತೆಯನ್ನು ಕಳ್ಕೊಂಡ, ಅವನ ಆರೋಗ್ಯ ಕಳ್ಕೊಂಡ, ಅವನಿಗಿದ್ದಂಥ ಒಳ್ಳೆಯ ಸ್ಥಿತಿಯನ್ನು ಅವನು ಕಳ್ಕೊಂಡ. ಸೊ ಪಾಪದ ನಿಮಿತ್ತ ಸ್ವಾರ್ಥತೆ ಪಾಪವಾಗಿದೆ, ಇಂಡಿಪೆಂಡೆನ್ಸಿ ಪಾಪವಾಗಿದೆ. ನಮ್ಮ ಕ್ರೈಸ್ತ ಜೀವಿತ ಸ್ವಂತವಾಗಿ ಜೀವಿಸಬೇಕಾಗಿರೋ ಜೀವಿತ ಅಲ್ಲ, ಕ್ರಿಸ್ತನ ಅನ್ಯೂನತೆಯಲ್ಲಿ ಜೀವಿಸಬೇಕಾಗಿರೋ ಜೀವಿತವಾಗಿದೆ. ಸೊ ಪಾಪ ಮಾಡಿದ ಕಾರಣವಾಗಿ ಅವನ ತಂದೆಯ ಹೃದಯವನ್ನು ನೋವುಪಡಿಸಿ ದೂರ ಹೋಗಿದ್ದರಿಂದ ಅವನು ಎಲ್ಲ ಕಳ್ಕೊಂಡ ಎಂಬುದಾಗಿನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಒಳ್ಳೆ ಸ್ಥಿತಿಯಲ್ಲಿದ್ದಂಥ ಈ ಯವನಸ್ಥನು, ಕಿರಿಯ ಮಗ, ಎಲ್ಲ ಕಳ್ಕೊಂಡು ಇವಾಗ ಕೆಲಸ ಇಲ್ಲದೆ, ಆರೋಗ್ಯ ಇಲ್ಲದೆ, ಸ್ನೇಹಿತರನ್ನು ಕಳ್ಕೊಂಡ, ತಂದೆಯ ಪ್ರೀತಿಯನ್ನು ಕಳ್ಕೊಂಡ, ಹೀಗೆ ಅವನು ಊಟಕ್ಕೆ ಕೂಡ ಇಲ್ಲದೆ ಮರಣದ ಕಡೆ ಹೋದಾಗ, ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ, ಅವನು ಮಾಡಿರುವ ಪಾಪ ಅವನಿಗೆ ತಿಳುವಳಿಕೆ ಉಂಟಾಯಿತು, ಅವನು ಪಶ್ಚಾತ್ತಾಪ ಪಟ್ಟ, ಅವನು ಗೊತ್ತಾಯಿತು ಈ ಪಾಪದ ನಿಮಿತ್ತ ಎಲ್ಲ ನನ್ನ ಜೀವಿತದಲ್ಲಿ ನಷ್ಟವಾಗಿದೆ. ಅವನೇನು ಗೊತ್ತಾ ಮಾಡ್ದ, ಆಮೇಲೆ ವಾಪಸ್ ಅವನ ತಂದೆಯ ಬಳಿ ವಾಪಸ್ ಬಂದು ಅವನ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ತಂದೆ, ನಾನು ಪರಲೋಕಕ್ಕೆ ವಿರೋಧವಾಗಿಯೂ ನಿನಗೆ ವಿರೋಧವಾಗಿಯೂ ಪಾಪ ಮಾಡಿದ್ದೀನಿ, ನನ್ನನ್ನು ಕ್ಷಮಿಸು ಎಂಬುದಾಗಿ ಅವನ ತಂದೆ ಹತ್ರ ಕೇಳ್ಕೊಳ್ಳೋದನ್ನು ನಾವು ಗಮನಿಸ್ಬೋದು. ಯಾವಾಗ ಅವನು ಪಶ್ಚಾತ್ತಾಪ ಪಟ್ಟನೋ, ಮಾನಸಾಂತರ ಹೊಂದಿದನೋ, ಅವನು ಪಾಪ ಮಾಡ್ದ ಎಂಬ ತಿಳುವಳಿಕೆ ಅವನಲ್ಲಿ ಉಂಟಾಗಿ ಆಮೇಲೆ ತಂದೆಯ ಬಳಿ ಬಂದು ಆ ಪಾಪದ ಬಗ್ಗೆ ಪಶ್ಚಾತ್ತಾಪ ಪಟ್ಟು, ನನಗೆ ಪಾಪದ ಜೀವಿತ ಬೇಡ, ನನಗೆ ದೇವರು ತಂದೆಯ ಅನ್ಯೋನ್ಯತೆ ಬೇಕು ಎಂಬುದಾಗಿ ಯಾವಾಗ ಅವನು ಪಶ್ಚಾತ್ತಾಪ ಪಟ್ಟು ಮಾನಸಾಂತರ ಹೊಂದಿದನೋ, ಅವನಿಗೆ ನಷ್ಟವಾದ ತಂದೆಯ ಅನ್ಯೋನ್ಯತೆ ವಾಪಸ್ ಸಿಕ್ತು ಎಂಬುದಾಗಿ ನಾವು ನೋಡ್ತಾ ಇದ್ದೀರಿ. ಶುಭ ಸಂದೇಶ. ಅವನ ಮಾನಸಾಂತರ ಹೊಂದೇ ಇದ್ರೆ ಅದೇ ಸ್ಥಿತಿಯಲ್ಲಿ ಸಾಯ್ತಾ ಇದ್ದ, ಅದೇ ಸ್ಥಿತಿಯಲ್ಲಿ ನಾಶವಾಗ್ತಾ ಇದ್ದ, ಅದೇ ಸ್ಥಿತಿಯಲ್ಲಿ ಅವನು ಎಲ್ಲ ಕಳ್ಕೊಂಡು ಅದೇ ಸ್ಥಿತಿಯಲ್ಲಿ ಅವನ್ ವೇದನೆ ಪಡ್ತಾ ಇದ್ದ. ಬಟ್ ಅವನ ಮಾನಸಾಂತರವು ಅವನಿಗೆ ನಷ್ಟವಾದ ಎಲ್ಲ ಆಶೀರ್ವಾದಗಳನ್ನು ವಾಪಸ್ ತಂದುಕೊಡ್ತು. ಇವತ್ತು ಕೂಡ ನಿಮ್ಮ ಜೀವಿತದಲ್ಲಿ ಏನಾದರೂ ಕಳ್ಕೊಂಡಿರುವುದಾದರೆ ಶುಭ ಸಂದೇಶವನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಕರುಣಾಮಯನಾದ ದೇವರು, ಪ್ರೈಸ್ ದ ಲಾರ್ಡ್, ಮಾನಸಾಂದ್ರ ಹೊಂದುವಂಥ, ಪಾಪ ಅರಿಕೆ ಮಾಡುವಂಥ, ದೇವರ ಕಡೆ ತಿರ್ಕೊಳ್ಳುವಂಥ ಪ್ರತಿ ದೇವರ ಮಕ್ಕಳಿಗೂ ಅವರಿಗೆ ನಷ್ಟವಾದ ಎಲ್ಲವನ್ನು ವಾಪಸ್ ಕೊಡುವಂಥ ದೇವರಾಗಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಹಾಲೆಲೂಯ. ನೀವು ಈ ಸಂದೇಶವನ್ನು ಕೇಳುವಾಗ ನಿಮ್ಮ ಜೀವಿತದಲ್ಲಿ ಏನು ಕಳ್ಕೊಂಡಿದ್ರೂ ಪರವಾಗಿಲ್ಲ, ನೀವು ಪಾಪ ಅರಿಕೆ ಮಾಡಿ ಯಾವ ಪಾಪದಿಂದ ನೀವು ಕಳ್ಕೊಂಡ್ರೋ, ಯಾವ ಪಾಪವು ನೀವು ದೇವರಿಂದ ನಿಮ್ಮ ಆಶೀರ್ವಾದ ಕಳ್ಕೊಳ್ಳುವಂತೆ ಮಾಡುತ್ತೋ, ಅದೇ ಪಾಪವು ದೇವರ ಬಳಿ ಅರಿಕೆ ಮಾಡುವುದಾದ್ರೆ, ದೇವರ ಪ್ರಸನ್ನತೆಯನ್ನು ಬಯಸುವುದಾದ್ರೆ, ಆಮೇಲೆ ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ತಂದೆಯ ಈ ಕಿರಿಯ ಮಗಕ್ಕೋಸ್ಕರ ಕಾಯ್ತಾ ಇದ್ದ, ದೂರದಿಂದ ನೋಡಿದಾಗಲೇ ತಂದೆ ಅವನನ್ನು ದ್ವೇಷಿಸದೆ, ಬೈದೆ, ಪ್ರೀತಿಯಿಂದ ಅವನನ್ನು ಸ್ವೀಕರಿಸಿದರು, ತಬ್ಕೊಂಡ್ರು ಎಂಬುದಾಗಿ, ಅಂಗೀಕರಿಸಿದರು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯಾವಾಗ ಒಂದು ವ್ಯಕ್ತಿ ದೇವರ ಅನ್ಯೂನತೆ ಸರಿಯಾಗುತ್ತೋ, ಯಾವಾಗ ದೇವರ ಅನ್ಯೂನತೆಗೆ ಅವನು ತೀರ್ಮಾನವನ್ನು ತಗೊಳ್ತಾನೋ, ಪಾಪ ಅರಿಕೆ ಮಾಡಿ ಪಶ್ಚಾತ್ತಾಪ ಪಡ್ತಾನೋ, ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಪ್ರೈಸ್ ದ ಲಾರ್ಡ್, ಅವನಿಗೆ ಎಲ್ಲವೂ ವಾಪಸ್ ಸಿಕ್ತು. ಅವನ ದುಃಖದಲ್ಲಿದ್ದ ಕೆಟ್ಟ ಕುಮಾರನಿಗೆ ಇವಾಗ ಸಂತೋಷ ವಾಪಸ್ ಬಂತು. ಎಲ್ಲ ಕಳ್ಕೊಂಡಿರುವಂಥ ಕೆಟ್ಟ ಕುಮಾರನಿಗೆ ವಾಪಸ್ ಆಶೀರ್ವಾದ ಹೊಂದ್ಕೊಳ್ಳುವಂತೆ ದೇವರು ಸಹಾಯ ಮಾಡಿದ್ರು. ಆರೋಗ್ಯ ಅವನಿಗೆ ವಾಪಸ್ ಸಿಕ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ತಂದೆಯ ಅನ್ಯೂನತೆ ಅವನಿಗೆ ಸಿಕ್ತು. ಪ್ರಿಯ ದೇವರ ಮಕ್ಕಳೇ, ಸೈತಾನ ಮುಖ್ಯವಾದ ಉದ್ದೇಶ ಮನುಷ್ಯನನ್ನು ಪಾಪದ ನಿಮಿತ್ತ ದೇವರಿಂದ ದೂರ ಹೋಗುವಂತೆ ಮಾಡೋದು ಸೈತಾನ ಮೊದಲನೇ ಉದ್ದೇಶವಾಗಿದೆ. ಆದರೆ ಯೇಸು ಕ್ರಿಸ್ತನ ಉದ್ದೇಶ, ಅವನ ಶಿಲುಬೆಯಲ್ಲಿ ಯೇಸು ಸ್ವಾಮಿ ನಮಗೋಸ್ಕರ ಸಾಯಲಿಕ್ಕೆ ಮುಖ್ಯವಾದ ಕಾರಣ, ದೂರ ಹೋದಂಥ ವ್ಯಕ್ತಿಯನ್ನು ವಾಪಸ್ ತಂದೆಯ ಬಳಿ ಸೇರಿಸುವಂತೆ ಯೇಸು ಸ್ವಾಮಿ ನಮಗೋಸ್ಕರ ಶಿಲುಬೆಯಲ್ಲಿ ತನ್ನ ಮಕ್ಕಳು ಹಾಳಾಗಬಾರ್ದು, ಅವರಿಗೆ ತಂದೆಯ ಅನ್ಯೋನ್ಯತೆಯಲ್ಲಿ ವಾಪಸ್ ಅವರು ಬರಬೇಕು ಎಂಬ ಉದ್ದೇಶದಿಂದ ಯೇಸು ನಮಗೋಸ್ಕರ ಶಿಲುಬೆಯಲ್ಲಿ ಮರಣವನ್ನು ಹೊಂದರು. ಇವತ್ತು ನಮಗೆ ಶುಭ ಸಂದೇಶ, ಪ್ರಿಯ ದೇವರ ಮಕ್ಕಳೇ, ಎಲ್ಲ ಕಳ್ಕೊಂಡು ದುಃಖವಾಗಿ ನಿರಾಶೆಯಾಗಿ ಇರುವಂಥ ನಿಮಗೆ ದೇವರು ನಿಮ್ಮೊಂದಿಗೆ ಮಾತಾಡುವಂಥ ಕಾರ್ಯ. ಇವತ್ತು ನಿಮ್ಮನ್ನು ದೇವರು ಪುನರ್ಸ್ಥಾಪಿಸುವಂಥ ದೇವರು, ನಿಮಗೆ ನಷ್ಟವಾದನ್ನು ವಾಪಸ್ ಕೊಡಲಿಕ್ಕೆ ದೇವರು ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ನೀವು ಮಾಡಬೇಕಾದ್ರೆ ಒಂದೇ ಒಂದು ಕಾರ್ಯ, ಪಾಪ ಅರಿಕೆ ಮಾಡಿ ದೇವರ ಕಡೆ ತಿರ್ಕೊಳ್ಳುವುದು. ಪ್ರೈಸ್ ದ ಲಾರ್ಡ್. ದೇವರ ಕಡೆ ತಿರ್ಕೊಳ್ಳುವಂಥ ಅವಸರವು ಇವತ್ತು ಇದೆ. ಇವತ್ತೇ ರಕ್ಷಣೆಯ ದಿನ, ಇವತ್ತೇ
ಖಿನ್ನತೆ, ಮಾನಸಾಂತರದ ದಿನ. ಪ್ರೈಸ್ ಲಾರ್ಡ್. ಯಾವ ಮನುಷ್ಯನಿಗೂ ನಿಮಗೆ ನಷ್ಟವಾದನ್ನು ಕೊಡ್ಲಿಕ್ಕೆ ಆಗೋದಿಲ್ಲ. ದೇವರಿಗೆ ಮಾತ್ರ ಪ್ರೈಸ್ ದ ಲಾರ್ಡ್ ನಷ್ಟವಾದನ್ನು ವಾಪಸ್ ಕೊಡ್ಲಿಕ್ಕೆ ಆಗುತ್ತೆ. ದೇವರಿಗೆ ಮಾತ್ರ ನಮ್ಮನ್ನು ಪುನರ್ಸ್ಥಾಪಿಸಲಿಕ್ಕೆ ಆಗುತ್ತೆ. ದೇವರಿಗೆ ಮಾತ್ರ ಆಮೇಲೆ ನಾವು ಕಳ್ಕೊಂಡಿರುವ ಕಾರ್ಯ ವಾಪಸ್ ಕೊಡ್ಲಿಕ್ಕೆ ಆಗುತ್ತೆ. ಯೋಹನನ ಬರೆದ ಸುವಾರ್ತೆಯ ಪುಸ್ತಕ 10ನೇ ಅಧ್ಯಾಯದ 10ನೇ ವಾಕ್ಯ ಸ್ಪಷ್ಟವಾಗಿ ಹೀಗೆ ಬರೆಯಲ್ಪಟ್ಟಿದೆ. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೋಸ್ಕರ ಬರುತ್ತಿದ್ದಾನೆ, ಬರ್ತಾ ಇದ್ದಾನೆ. ಆದರೆ ಅದೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಾನಾದರೂ ಅವುಗಳಿಗೆ ಜೀವ ಇರಬೇಕೆಂತಳು, ಸಮೃದ್ಧಿಯಾದ ಜೀವ ಇರಬೇಕೆಂತಳು ಯೇಸು ಸ್ವಾಮಿ ಭೂಮಿಗೆ ಬಂದಿದ್ದಾರೆ. ಸೈತಾನ್ ಎಲ್ಲವನ್ನು ಪಾಪದ ನಿಮಿತ್ತ ಎಲ್ಲವನ್ನು ನಮ್ಮ ಆಶೀರ್ವಾದಗಳು ಕದ್ದುಕೊಳ್ಳುವಾಗ ಆತನು ನಮ್ಮನ್ನು ಸಾಯಿಸುವಾಗ, ನಾಶ ಮಾಡುವಾಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ಬಂದಿದ್ದು ನಿಮಗೆ ಕೊಡ್ಲಿಕ್ಕೋಸ್ಕರ. ಏನು ಕೊಡ್ಲಿಕ್ಕೋಸ್ಕರ? ಜೀವವನ್ನು ಕೊಡ್ಲಿಕ್ಕೋಸ್ಕರ, ವಾಪಸ್ ನಿಮ್ಮನ್ನು ತಂದೆಯ ಅನ್ಯೋನ್ಯತೆಯಲ್ಲಿ ಸೇರಿಸಲಿಕ್ಕೋಸ್ಕರ. ಅದು ಮಾತ್ರ ಅಲ್ಲ, ಸಮೃದ್ಧಿಯಾದ ಜೀವ ಉಂಟಾಗ್ಲಿಕ್ಕೋಸ್ಕರ ಯೇಸು ಭೂಮಿಗೆ ಬಂದರು. ಪ್ರೈಸ್ ದ ಲಾರ್ಡ್. ಪಾಪದ ನಿಮಿತ್ತವಾಗಿ ಏನಾದರೂ ನಿಮಗೆ ನಷ್ಟವಾಗಿರುವುದಾದರೆ ಇವತ್ತಿನ ಸಂದೇಶ ಪ್ರೈಸ್ ದ ಲಾರ್ಡ್ ಅದನ್ನು ವಾಪಸ್ ಕೊಡಲಿಕ್ಕೆ ಈ ಒಂದು ಸೀಸನ್ ಅಲ್ಲಿ ದೇವರು ಸ್ಪಷ್ಟವಾಗಿ ನಿಮ್ಮೊಂದಿಗೆ ಮಾತಾಡ್ತಾ ಇದ್ದಾರೆ. ಏನೆಲ್ಲ ಕಳ್ಕೊಂಡಿದ್ರು ಪರವಾಗಿಲ್ಲ. ಆಮೇನ್. ಆ ಕೆಟ್ಟ ಕುಮಾರ ಯಾವಾಗ ವಾಪಸ್ ಬಂದು ಅದು ಅವನ ಜೀವಿತದ ಬೆಸ್ಟ್ ತೀರ್ಮಾನವಾಗಿತ್ತು, ಒಳ್ಳೆ ತೀರ್ಮಾನವಾಗಿತ್ತು. ಹೌದು ಪ್ರಿಯರೇ, ಆಮೇಲೆ ಪ್ರೈಸ್ ಲಾರ್ಡ್. ಎಷ್ಟೇ ಪಾಪಿ ಆಗಿದ್ರು ಕೂಡ ಅವನ ತನ್ನ ಪಾಪವನ್ನು ಅರಿಕೆ ಮಾಡಿ ದೇವ್ರ ಕಡೆ ತಿರ್ಕೊಳ್ಳುವಾಗ ದೇವರು ಆಶೀರ್ವದಿಸ್ತಾ ಇದ್ದಾರೆ. ಪ್ರೈಸ್ ಲಾರ್ಡ್. ಕೆಲವರು ಮಾನಸಾಂತರ ಹೊಂದದೆ ವಾಪಸ್ ಎಲ್ಲ ಬರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲ ಪ್ರಿಯರೇ, ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಪಾಪವನ್ನು ಮುಚ್ಚಿಡುವವನಿಗೆ ಶುಭ ಬರುವುದಿಲ್ಲ, ಬಟ್ ಪಾಪವನ್ನು ಅರಿಕೆ ಮಾಡಿ ಬಿಡುವವನಿಗೆ ದೇವರಿಂದ ಕರುಣೆ ಸಿಕ್ಕುತ್ತೆ. ಹಾಲೆಲೂಯಾ. ಪ್ರೈಸ್ ದ ಲಾರ್ಡ್. ಇವತ್ತು ನಿಮ್ಮನ್ನು ದೇವರು ಹಳೆಯ ಸ್ಥಿತಿಗೆ ತರಲಿಕ್ಕೆ ದೇವರಿಂದ ಸಾಧ್ಯ. ನೀವು ನಷ್ಟವಾಗಿರುವ ಎಲ್ಲ ವಾಪಸ್ ಕೊಡಲಿಕ್ಕೆ ದೇವರಿಂದ ಸಾಧ್ಯ. ಪ್ರೈಸ್ ದ ಲಾರ್ಡ್. ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಪ್ರೈಸ್ ದ ಲಾರ್ಡ್. ಸೆಕರಿಯ ಪ್ರವಚನ ಪುಸ್ತಕ 9ನೇ ಅಧ್ಯಾಯ 12ನೇ ವಾಕ್ಯ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, 2ರಷ್ಟು ದೇವರು ನಮಗೆ ಆಶೀರ್ವಾದವನ್ನು ವಾಪಸ್ ಕೊಡಲಿಕ್ಕೆ ಆತನು ನಂಬಿಗಸ್ತನು. ಸೆಕರಿಯ 9:12 ಐ ವಿಲ್ ರೆಸ್ಟೋರ್ ಟ್ವೈಸ್ ಆಸ್ ಮಚ್ ಟು ಯು. ದೇವರು ಹೇಳ್ತಾ ಇದ್ದಾರೆ, ನೀವೇನು ಕಳ್ಕೊಂಡಿರ್ತೀರ ಪರವಾಗಿಲ್ಲ, ಬಟ್ ಅದು 2ರಷ್ಟು ವಾಪಸ್ ಕೊಡಲಿಕ್ಕೆ ನನ್ನ ದೇವರು ನಂಬಿಗಸ್ತನಾಗಿರುವ ದೇವರಾಗಿದ್ದಾರೆ. ಇದೇ ಒಂದು ಶುಭ ಸಂದೇಶವು ಇವತ್ತು ದೇವರು ನಿಮ್ಮೊಂದಿಗೆ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಆದ್ದರಿಂದ ಇವತ್ತು ಮೊದಲನೇದಾಗಿ ನಾವು ಹೇಗೆ ಕಳ್ಕೊಂಡ್ರಿ? ಪಾಪದ ನಿಮಿತ್ತವಾಗಿ. ಹೇಗೆ ಹೊಂದಿಕೊಳ್ತಾ ಇದ್ದೀರಿ? ಪಾಪ ಅರಿಕೆ ಮಾಡುವುದರ ಮುಖಾಂತರ, ಮಾನಸಾಂತರ ಹೊಂದುವುದರ ಮುಖಾಂತರ, ದೇವರ ಬಳಿ ಕಣ್ಣೀರು ಸುರಿಸುವವರೆಗೂ. ದೇವರಿಗೆ ಮಾತ್ರ ಒಂದು ಮನುಷ್ಯನನ್ನು ಪುನಃಸ್ಥಾಪಿಸ್ಲಿಕ್ಕೆ ಆಗುತ್ತೆ. ಮನುಷ್ಯರಿಗೆ ಅದು ಪ್ರೈಸ್ ಲಾರ್ಡ್ ದೇವರೊಂದಿಗೆ ನಮ್ಮನ್ನು ಸೇರಿಸ್ಲಿಕ್ಕೆ ಆಗೋದಿಲ್ಲ. ಯೇಸು ಕ್ರಿಸ್ತನಿಗೆ ನಮ್ಮನ್ನು ಪುನಃಸ್ಥಾಪನೆ ಮಾಡಲಿಕ್ಕೆ ಆಗುತ್ತೆ. ಏನೆಲ್ಲ ಕಳ್ಕೊಂಡಿದೆಯೋ ಅದು ವಾಪಸ್ ಕೊಡಲಿಕ್ಕೆ ಆಗುತ್ತೆ ಎಂಬುದಾಗಿ ವಾಕ್ಯವು ನಮಗೆ ಸ್ಪಷ್ಟವಾಗಿ ನಮಗೆ ಉಪದೇಶವನ್ನು ತಿಳಿಸ್ತಾ ಇದೆ. ಪ್ರೈಸ್ ಲಾರ್ಡ್. ಸೊ ಪಾಪವು ಸೈತಾನಿಗೆ ದಾರಿ ಬಾಗಿಲನ್ನು ತೆರೀತಾ ಇದೆ ನಮ್ಮ ಜೀವಿತದಲ್ಲಿ. ಸೈತಾನ್ ನಮ್ಮ ಜೀವಿತದಲ್ಲಿ ಬಂದು ನಮಗೆ ಸಮಾಧಾನ, ನಮ್ಮ ಆಪರ್ಚುನಿಟೀಸ್, ಸಂದರ್ಭಗಳು, ಆರೋಗ್ಯ, ಅಭಿಷೇಕ, ದೇವರ ಕೃಪೆ, ದೇವರ ಪ್ರಸನ್ನತೆ, ದೇವರಾಗಿರೋ ಅನ್ಯೋನ್ಯತೆ ಅದೆಲ್ಲ ಅವನು ಕದ್ದುಕೊಳ್ಳುವನಾಗಿದ್ದಾನೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಸೊ ಹೇಗೆ ಸೈತಾನಿಗೆ ನಮ್ಮ ಜೀವಿತದಲ್ಲಿ ಬರಲಿಕ್ಕಿರದೆ ನಾವೇನು ಮಾಡಬೇಕು? ಸೈತಾನಿಗೆ ಬಾಗಿಲನ್ನು ತೆರೆದ ರೀತಿಯಲ್ಲಿ ಪರಿಶುದ್ಧವಾಗಿ ಜೀವಿಸುವಾಗ ಅದು ಸೈತಾನಿಗೆ ಬಾಗಿಲನ್ನು ಮುಚ್ತಾ ಇದೆ. ಸೈತಾನಿಗೆ ಒಳಗೆ ಬರಲಿಕ್ಕಾಗ್ತಾ ಇಲ್ಲ. ನಮ್ಮ ದೇವರು ನಮಗೆ ಜೀವ ಉಂಟಾಗಲಿಕ್ಕೂ, ಸಮೃದ್ಧಿಯಾದ ಜೀವವನ್ನು ಉಂಟಾಗಲಿಕ್ಕೂ ಯೇಸು ಸ್ವಾಮಿ ಭೂಮಿಗೆ ಬಂದರು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ನಮ್ಮ ದೇವರು ಎಷ್ಟೋ ಆತನಲ್ಲಿ ನಂಬುವವನು ಎಂದಿಗೂ ಲಜ್ಜಿಸಿ ಹೋಗೋದಿಲ್ಲ. ಅದೇ ಸಮಯದಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯೆಶಾಯ ಪ್ರವಚನ ಪುಸ್ತಕ 61ನೇ ಅಧ್ಯಾಯದ 7ನೇ ವಾಕ್ಯ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಿಮ್ಮ ಲಜ್ಜೆಗೆ ಬದಲಾಗಿ ಪ್ರೈಸ್ ಲಾರ್ಡ್ 2ರಷ್ಟು ದೇವರು ನಮಗೆ ಮೇಳನ್ನು ನೀಡುವಂಥ ದೇವರಾಗಿದ್ದಾರೆ. ಯೆಶಾಯ ಪ್ರವಚನ ಪುಸ್ತಕ 61ನೇ ಅಧ್ಯಾಯ ಅದರ 61ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನು ಹೊಂದುವಿರಿ. ಪಾಪದ ನಿಮಿತ್ತ ಅವಮಾನ ಪಟ್ಟಿದ್ರೆ, ತಲೆ ಬಗ್ಗಿಸಬೇಕಾಗಿರೋ ಕಾರ್ಯ ಅಂಥ ಸ್ಥಿತಿ ಬಂದಿದ್ರೆ ಪರವಾಗಿಲ್ಲ. ನೀವು ಪಾಪ ಅರಿಕೆ ಮಾಡುವಾಗ, ದೇವ್ರ ಕಡೆ ತಿರ್ಕೊಳ್ಳುವಾಗ ದೇವರು ತಿಳಿಸ್ತಾ ಇದ್ದಾರೆ, ಅವಮಾನಕ್ಕೆ ಬದಲಾಗಿ 2ರಷ್ಟು ಪ್ರೈಸ್ ದ ಲಾರ್ಡ್ ಮಾನವನ್ನು
ಆಮೇನ್ ಗೌರವವನ್ನು, ಶ್ರೇಷ್ಠವಾದ ಸ್ಥಾನಗಳನ್ನು ದೇವರು ನಮಗೆ ದಯಪಾಲಿಸುತ್ತಾ ಇದ್ದಾನೆ. ಪ್ರೈಸ್ ಲಾರ್ಡ್. ನೀವೆಲ್ಲಿ ಅವಮಾನ ಪಟ್ಟರೋ, ಎಲ್ಲಿ ಕಷ್ಟಪಟ್ಟರೋ, ಎಲ್ಲ ಕಳ್ಕೊಂಡ್ರೋ, ಅದೇ ಜಾಗದಲ್ಲಿ 2ರಷ್ಟು ಆಶೀರ್ವಾದಗಳನ್ನು ನೀವು ಅನುಭವಿಸುವಿರಿ ಎಂಬುದಾಗಿ ಯೆಶಾಯ ಪ್ರವಚನ ಪುಸ್ತಕ 61ನೇ ಅಧ್ಯಾಯ 7ನೇ ವಾಕ್ಯ. ಎಷ್ಟೋ ಒಳ್ಳೆ ದೇವರು ನಮ್ಮ ದೇವರು, ಎಷ್ಟೋ ಪ್ರೀತಿ ಸ್ವರೂಪನಾಗಿರುವ ದೇವರು ನಮ್ಮ ದೇವರು. ಆಮೇಲೆ ಪಾಪದ ನಿಮಿತ್ತ ಕಳ್ಕೊಂಡಿದೆ ಎಂಬುದಾಗಿ ಅದೇ ಪರಿಸ್ಥಿತಿಯಲ್ಲಿ ಇರಬೇಕಾಗಿರೋ ಕಾರ್ಯ ಇಲ್ಲ, ಅದೇ ನೋವಲ್ಲಿ ಇರಬೇಕಾಗಿರೋ ಕಾರ್ಯ ಇಲ್ಲ, ಅದೇ ಕಳ್ಕೊಂಡಿರೋ ನಷ್ಟವಾಗಿರುವ ಅನುಭವದಲ್ಲಿ ಇರಬೇಕೆಂಬುದು ದೇವರ ಚಿತ್ತವೇ ಅಲ್ಲ. ದೇವರ ಚಿತ್ತ ನೀನು ಅರಿಕೆ ಮಾಡಿ, ಪಾಪ ಅರಿಕೆ ಮಾಡಿ ಮಾನಸಾಂತರ ಹೊಂದಿ ದೇವರ ಕಡೆ ಬರುವಾಗ ದೇವರು 2ರಷ್ಟು ಎಲ್ಲ ಆಶೀರ್ವಾದಗಳನ್ನು, ಎಲ್ಲ ನಷ್ಟವಾದ ಆಶೀರ್ವಾದಗಳನ್ನು ದೇವರು ವಾಪಸ್ ನಮಗೆ ಕೊಡ್ತಾ ಇದ್ದಾರೆ. ಕೆಲವರಿಗೆ ಅದು ಸಂತೋಷ ನಷ್ಟವಾಗಿರಬಹುದು, ಬಟ್ ದೇವರು ದೇವರ ಹತ್ರ ಬರುವಾಗ ದೇವರು ತಿರುಗಿ ಸಂತೋಷವನ್ನು, ತಿರುಗಿ ಸಮಾಧಾನವನ್ನು, ತಿರುಗಿ ಆನಂದ ತೈಲದಿಂದ ದೇವರು ನಿಮ್ಮನ್ನು ಅಭಿಷೇಕ ಮಾಡ್ತಾ ಇದ್ದಾರೆ. ಪ್ರೈಸ್ ಲಾರ್ಡ್. ಕೆಲವರಿಗೆ ಅಭಿಷೇಕ ನಷ್ಟವಾಗಿರಬಹುದು. ನಾನು ನಿಮಗೆ ಇವತ್ತು ದೇವರು ನಿಮ್ಮೊಂದಿಗೆ ಮಾತಾಡುವಂಥ ಕಾರ್ಯ, ನಷ್ಟವಾಗಿರುವ ಅಭಿಷೇಕ ವಾಪಸ್ ತಿರುಗಿ ಅಭಿಷೇಕವನ್ನು ಕೊಡಲಿಕ್ಕೆ ದೇವರು ನಂಬಿಗಸ್ತನಾಗಿದ್ದಾನೆ. ಕಾರಣ ನನ್ನ ದೇವರು ಈಸ್ ಅ ಗಾಡ್ ಆಫ್ ರೆಸ್ಟೋರೇಷನ್. ಪ್ರೈಸ್ ಲಾರ್ಡ್. ಮನುಷ್ಯ ಪಾಪ ಮಾಡಿದ, ಆದಾಮ್ ಅವ್ವ ಪಾಪ ಮಾಡಿದಾಗ, ನಿನ್ನ ಪಾಪ ಮಾಡಿದ್ಯಾ, ವಾಪಸ್ ಬರಬೇಡಿ, ನೀವು ಹೋಗಿ ಎಂಬುದಾಗಿ ದೇವರು ಅವರನ್ನ ಬಿಡಲಿಲ್ಲ. ಅವರನ್ನು ವಾಪಸ್ ದೇವರ ಬಳಿ ತರಲಿಕ್ಕೆ ಯೇಸು ಸ್ವಾಮಿ ಇಳಿದು ಬಂದು ತ್ಯಾಗವಾದ ದುಃಖಕರವಾದ, ವೇದನಕರವಾದ, ಕಷ್ಟವಾದ ನೋವನ್ನು ನಮಗೋಸ್ಕರ ಸಹಿಸಿ ಅವರು ಶಿಲುಬೆಯಲ್ಲಿ ಸಾಯಲಿಕ್ಕೆ ಕಾರಣ. ಪ್ರಿಯ ದೇವರ ಮಕ್ಕಳೇ, ಪ್ರೈಸ್ ಲಾರ್ಡ್. ನೀನು ಅದೇ ನಷ್ಟವಾದ ಸ್ಥಿತಿಯಲ್ಲಿ ಇರಲಿಕ್ಕೋಸ್ಕರ ಅಲ್ಲ. ಪ್ರೈಸ್ ಲಾರ್ಡ್. ದೇವರು ನಿನ್ನೊಂದಿಗೆ ಮಾತಾಡುವ ಕಾರ್ಯ, ಆ ನಷ್ಟವಾದ ಅಭಿಷೇಕ ಇವತ್ತು ಈ ಕೂಟದಲ್ಲಿ, ಈ ಸಂದೇಶದಲ್ಲಿ ದೇವರು ನಿಮಗೆ ವಾಪಸ್ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನೀನು ನಷ್ಟವಾಗಿರುವ ಸ್ಥಿತಿಯಲ್ಲಿ ಹೋಗೋದು ದೇವರ ಚಿತ್ತ ಅಲ್ಲ. ಪ್ರೈಸ್ ದ ಲಾರ್ಡ್. ನಮ್ಮ ದೇವರು ಇವತ್ತು ಮಾತಾಡುವಂಥ ದೇವರು. ನಿಮಗೆ ಕೆಲಸ ಮೇಲೆ ಪ್ರಶ್ನೆಗಳಿರುತ್ತೆ, ಹೇಗೆ ನಾನು ವಾಪಸ್ ಹೊಂದ್ಕೊಳ್ಳೋಕ್ಕಾಗುತ್ತಾ ಎಂಬುದಾಗಿ. ಹೌದು, ನೀವು ಈ ಸಂದೇಶವನ್ನು ಕೇಳ್ತಾ ಇದ್ರೆ ಇದೇ ಒಂದು ಪ್ರೂಫ್ ಆಗಿದೆ. ದೇವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಈ ವಾಕ್ಯ ನಿಮ್ಮಲ್ಲಿ ನೆರವೇರುತ್ತೆ. ಇಲ್ಲದೇ ಇದ್ರೆ ನೀವು ದೇವರು ಈ ಶಬ್ದವನ್ನು ನೀವು ಕೇಳ್ತಾ ಇರಲಿಲ್ಲ. ಕಾರಣ ದೇವರು ಎಷ್ಟೋ ಒಳ್ಳೆ ದೇವರು. ಹಲ್ಲೆಲೂಯಾ. ಕಳ್ಕೊಳ್ತಾನ ಮಕ್ಕಳು ದುಃಖದಲ್ಲಿ, ನಿರಾಶೆಯಲ್ಲಿ ಜೀವಿಸುವುದು ದೇವರ ಇಷ್ಟ ಅಲ್ಲ. ವಾಪಸ್ ಹಲ್ಲೆಲೂಯಾ ನಮ್ಮನ್ನು ಪುನರ್ಸ್ಥಾಪಿಸುವ ದೇವರು, ನಷ್ಟವಾದನ್ನು ವಾಪಸ್ ನಮಗೆ ಕೊಡುವಂಥ ದೇವರು, ಪೂರ್ವ ಸ್ಥಿತಿಗೆ ನಮ್ಮನ್ನು ತರುವಂಥ ದೇವರು, ಹಿಂದಿನ ಸ್ಥಿತಿಗೆ ನಮ್ಮನ್ನು ತರುವಂಥ ದೇವರು. ಪ್ರೈಸ್ ಲಾರ್ಡ್. ಆಶೀರ್ವಾದಗಳನ್ನು ಹಿಂತಿರುಗಿ ಕೊಡುವಂಥ ಒಳ್ಳೆಯ ದೇವರು ನಮಗೋಸ್ಕರ ಇದ್ದಾನೆ. ಪ್ರೈಸ್ ದ ಲಾರ್ಡ್. ದಾವಿದ ಕೂಡ ಪಾಪ ಮಾಡಿದಾಗ, ಕೀರ್ತನೆ ಪುಸ್ತಕ 51ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ, ಅವನಿಗೆ ದುಃಖವಾಯಿತು, ರಕ್ಷಣೆಯ ಸಂತೋಷ ನಷ್ಟವಾಯಿತು, ದೇವರಾಗಿರುವ ಅನ್ಯೋನ್ಯತೆ ನಷ್ಟವಾಯಿತು. ದಾವಿದ ಏನ್ ಗೊತ್ತಾ ಮಾಡ್ದ? ಹಂಗೆ ಜೀವಿಸ್ತಾ ಇರಲಿಲ್ಲ. ಅವನು ಉಪವಾಸ ತಗೊಂಡು ಕಣ್ಣೀರಿಂದ ಗೋಳಾಡಿ ಪಾಪವನ್ನು ಅರಿಕೆ ಮಾಡ್ದ. ದೇವರು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ತಿರುಗಿ ದೇವರು ದಾವಿದನನ್ನು ಪುನರ್ಸ್ಥಾಪಿಸಿದರು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಬಿದ್ದೋದ ದಾವಿದನ ಗೃಹವನ್ನು ತಿರುಗಿ ದೇವರು ಕಟ್ಟಿ ಎಬ್ಬಿಸಿದರು. ಪ್ರೈಸ್ ಲಾರ್ಡ್ ಎಂಬುದಾಗಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ವಾಕ್ಯವು ನಮಗೆ ಉಪದೇಶವನ್ನು ನೀಡ್ತಾ ಇದೆ. ಯೆರೂಸಲೇಮ್ ದೇವಾಲಯದ ಗೋಡೆಗಳು ಬಿದ್ದೋದಾಗ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ತಿರುಗಿ ನೆಹೆಮ್ಯನ ಮುಖಾಂತರ ದೇವರು ಆ ಗೋಡೆಗಳನ್ನು ಕಟ್ಟಿ ಎಬ್ಬಿಸಿದರು. ಹಲ್ಲೆಲೂಯಾ. ಬಿದ್ದೋದ ಗೋಡೆಯನ್ನು, ಸೈತಾನ್ ಹಾಳು ಮಾಡಿದಂಥ ಗೋಡೆಗಳನ್ನು ತಿರುಗಿ ದೇವರು ಕಟ್ಟಿ ಎಬ್ಬಿಸಿದರು. ನಮ್ಮ ದೇವರು ನಮ್ಮನ್ನು ಕಟ್ಟಿ ಎಬ್ಬಿಸುವ ದೇವರಾಗಿದ್ದಾರೆ, ಬಲಪಡಿಸುವ ದೇವರಾಗಿದ್ದಾರೆ, ಬೆಳೆಸುವ ದೇವರಾಗಿದ್ದಾರೆ. ಸೈತಾನನೋ ಹಾಳು ಮಾಡಿ, ನಾಶ ಮಾಡಿ, ಕದ್ದು ಕೊಯ್ಯಲಿಕ್ಕೂ ನಾಶ ಮಾಡಲಿಕ್ಕೂ ಬರುವಾಗ ನಮ್ಮ ದೇವರು ಕಟ್ಟಿ ಎಬ್ಬಿಸಲಿಕ್ಕೋಸ್ಕರ ಬರ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಶಿಷ್ಯರು ಯೇಸು ಸ್ವಾಮಿ ಶಿಲುಬೆಗೆ ಹಾಕಲ್ಪಟ್ಟಾಗ ದುಃಖದಿಂದ ನಿರಾಶೆಯಾಗಿ ಇರುವಂಥ ಶಿಷ್ಯರನ್ನು ತಿರುಗಿ ದೇವರು ಅವರ ಪುನರುದ್ಧಾನದ ನಂತರ ಅವರ ಬಳಿಗೆ ಹೋಗಿ ಅವರನ್ನು ಬಲಪಡಿಸಿ ಪ್ರೈಸ್ ಲಾರ್ಡ್ ಅವರಿಗೆ ವಾಗ್ದಾನಗಳನ್ನು ಕೊಟ್ಟು ಅವರನ್ನು ಅದ್ಭುತವಾದ ಜೀವಿತಕ್ಕೆ ದೇವರು ಅವರನ್ನು ನಡೆಸಿದರು. ಪ್ರೈಸ್ ಲಾರ್ಡ್. ಸೊ ಪಾಪವು ಆಶೀರ್ವಾದಗಳು ನಷ್ಟವಾಗಲಿಕ್ಕೆ ಕಾರಣವಾಗುವಾಗ ಪಾಪ ಅರಿಕೆ ವಾಪಸ್ ದೇವರಿಂದ ಕೃಪೆಯನ್ನು, ಕರುಣೆಯನ್ನು ಹೊಂದ್ಕೊಳ್ಳೋಕ್ಕೆ ಸಹಾಯ ಮಾಡ್ತಿದೆ. ಪ್ರೈಸ್ ಲಾರ್ಡ್. ಪ್ರೈಸ್ ಲಾರ್ಡ್. ಪಾಪವು ಮುಖ್ಯವಾದ ಕಾರಣವಾಗಿದೆ ಪ್ರಿಯ ದೇವರ ಮಕ್ಕಳೇ. ಪ್ರೈಸ್ ಲಾರ್ಡ್. ಆ ಕಿರಿಯ ಮಗ ಈಗ ಹೇಳ್ತಾ ಇದ್ದಾನೆ, ತಂದೆ
ಪರಲೋಕಕ್ಕೆ ವಿರೋಧವಾಗಿಯೂ ನಿನಗೆ ವಿರೋಧವಾಗಿಯೂ ಪಾಪ ಮಾಡಿದ್ದೀನಿ, ನನ್ನನ್ನು ಕ್ಷಮಿಸು. ತಂದೆ ಕ್ಷಮಿಸಿದ್ರು. ಪ್ರೈಸ್ ಲಾರ್ಡ್. ಇವತ್ತು ಶುಭ ಸಂದೇಶ. ದೇವರೊಂದಿಗೆ ಮಾತ್ರ ಅಲ್ಲ, ಮನುಷ್ಯರೊಂದಿಗೆ ಕೂಡ ನಾವು ಸರಿಯಾಗಬೇಕು. ಆಮೇಲೆ ನಾವು ಸಂಬಂಧ ಸರಿಪಡಿಸ್ಕೊಳ್ಬೇಕೆಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆ ಕಿರಿಯ ಮಗು ಹೇಳುವಂಥ ಮಾತನ್ನು ಗಮನಿಸಿ, ತಂದೆ ನಾನು ನಿನಗೆ ವಿರೋಧವಾಗಿ ಪಾಪ ಮಾಡಿದ್ದೀನಿ, ಆಮೇಲೆ ಭೂಮಿ ನನ್ನ ತಂದೆಗೆ ವಿರೋಧವಾಗಿ ಕೂಡ ನಾನು ಪಾಪ ಮಾಡಿದ್ದೀನಿ. ಪ್ರೈಸ್ ಲಾರ್ಡ್. ಸೊ ನಿಜವಾದ ಮಾನಸಾಂತರ ಏನು ಗೊತ್ತಾ? ಆಮೇಲೆ ಅವನು ದೇವರ ಹತ್ರನೂ ಪಾಪ ಅರಿಕೆ ಮಾಡ್ತಾ ಇದ್ದಾನೆ, ದೇವರನ್ನು ನೋವುಪಡಿಸೋದಕ್ಕೆ ದೇವರ ಹತ್ರ ಕ್ಷಮಾಪಣೆಯನ್ನು ಕೇಳ್ತಾ ಇದ್ದಾನೆ. ಭೂಮಿಯಲ್ಲಿ ಗಂಡ ಹೆಂಡತಿ ಮಕ್ಕಳು ಅವ್ನು ನೋವುಪಡಿಸಿದ ಜನರ ಹತ್ರ ಕೂಡ ಅವನ ಕ್ಷಮಾಪಣೆಯನ್ನು ಕೇಳ್ತಾ ಇದ್ದಾನೆ. ಅದು ನಿಜವಾದ ಮಾನಸಾಂತ್ರದ ಲಕ್ಷಣವಾಗಿದೆ ಎಂಬುದನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರೈಸ್ ಲಾರ್ಡ್. ಹಾಲೆಲೂಯಾ. ಹೇಗೆ ನಷ್ಟವಾಗಿರೋ ಆಶೀರ್ವಾದವನ್ನು ಹೊಂದ್ಕೊಳ್ಬೋದು? ಮೊದಲನೇದು, ಮಾನಸಾಂತರ ನಮಗೆ ವಾಪಸ್ ದೇವರಿಂದ ಕರುಣೆಯನ್ನು, ಪಾಪ ಕ್ಷಮಾಪಣೆಯನ್ನು, ಆಶೀರ್ವಾದವನ್ನು ಹೊಂದ್ಕೊಳ್ಳೋಕ್ಕೆ ಸಹಾಯ ಮಾಡ್ತಿದೆ ನೋಡಿ. ಪ್ರೈಸ್ ಲಾರ್ಡ್. ಎರಡನೇದಾಗಿ, ಪ್ರೈಸ್ ಲಾರ್ಡ್, ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಮೋಶೆ ದೇವರಿಂದ ಹೊಂದಿಕೊಂಡಿದ್ದಂಥ ಅವನ ಉಪವಾಸದಲ್ಲಿದ್ದಾಗ ದೇವರು ಅವನಿಗೆ 10 ಕಲ್ಪನೆಗಳನ್ನು ಕೊಟ್ಟರು. ಕಲ್ಲಿನಿಂದ ಬರೆದಂಥ 10 ಕಲ್ಪನೆಗಳನ್ನು, ಕಟ್ಟಡಗಳನ್ನು ದೇವರು ಕೊಟ್ಟರು. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಮೋಶೆ ಕೆಳಗಡೆ ಬಂದಾಗ ಇಸ್ರಾಯೇಲ್ ಜನರು ಪಾಪ ಮಾಡಿದ ನೋಡಿದಾಗ ಅವನು ಅದನ್ನು ಒಡೆದು ಕೋಪದಿಂದ ದೇವರು ಕೊಟ್ಟಂತ ಅದನ್ನು ಒಡೆದಾಕ್ಬಿಟ್ಟ. ಆದರೆ ನಾವು ವಾಕ್ಯದಲ್ಲಿ ನೋಡ್ತಾ ಇದ್ದೀವಿ, ವಿಮೋಚನೆ ಕಾಂಡ ಪುಸ್ತಕ 34ನೇ ಅಧ್ಯಾಯದಲ್ಲಿ ತಿರುಗಿ ಮೋಶೆ ಹೋಗಿ ದೇವರ ಹತ್ರ ಹೋಗಿ ಅವನು ಉಪವಾಸ ತಗೊಂಡು ಪ್ರಾರ್ಥನೆ ಮಾಡಿ ದೇವರ ಸನ್ನಿಧಿಯಲ್ಲಿ ಇದ್ದಾಗ ಅವನು ಕೈಯಿಂದ ಒಡೆದಾಕಿದಂಥ ತಿರುಗಿ 10 ಕಟ್ಟಳೆಗಳನ್ನು ದೇವರು ಕಲ್ಲಿನ ಮೇಲೆ ಬರೆದು ತಿರುಗಿ ಮೋಶೆಗೆ ಕೊಡುವುದನ್ನು ನಾವು ಗಮನಿಸ್ಬೋದು. ಸೊ ಉಪವಾಸ ಪ್ರಾರ್ಥನೆ, ಉಪವಾಸ ತಗೊಳ್ಳೋದು ನಷ್ಟವಾಗಿರುವ ಕಾರ್ಯಗಳು ವಾಪಸ್ ಹೊಂದ್ಕೊಳ್ಳೋಕ್ಕೆ ಸಹಾಯವಾಗ್ತಾ ಇದೆ. ಹೌದು ಪ್ರಿಯರೇ, ಉಪವಾಸದಲ್ಲಿ ಇರುವಾಗ ನಮ್ಮ ಪಾಪಗಳು ದೇವರು ನಮಗೆ ತೋರಿಸ್ತಾ ಇದ್ದಾರೆ. ಉಪವಾಸದಲ್ಲಿ ನಾವು ಇರುವಾಗ ನಮಗೆ ನಷ್ಟವಾದನೆಲ್ಲ ದೇವರು ವಾಪಸ್ ಕೊಡ್ತಾ ಇದ್ದಾರೆ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀರಿ. ತಿರುಗಿ ಮೋಶೆ ನಷ್ಟವಾಯ್ತಲ್ಲ, ದೇವರಿಂದ ಹೊಂದ್ಕೊಂಡಿದ್ದು, ಆದರೆ ಕೋಪ ಇದ್ದದರಿಂದ ಅವನ ಕೈಲಿದ್ದಂಥ ದೇವರ ಕಟ್ಟಳೆಗಳನ್ನು ಅವನು 2 ಕಟ್ಟಳೆಗಳನ್ನು ಕೆಳಗಡೆ ಹಾಕಿ ಒಡೆದಾಕ್ದ. ಆದರೆ ನಾವು ನೋಡ್ತಾ ಇದ್ರಿ ವಿಮೋಚನೆ ಕಾಂಡ ಪುಸ್ತಕ 34ನೇ ಅಧ್ಯಾಯದಲ್ಲಿ ವಾಪಸ್ ಅವನು ಉಪವಾಸ ಮುಗಿಸಿದಾಗ ದೇವರು ವಾಪಸ್ 10 ಕಟ್ಟಳೆಗಳನ್ನು ಬರೆದು ಕೊಟ್ಟರು ಎಂಬುದಾಗಿ ನಾವು ನೋಡ್ತಾ ಇದ್ದೀರಿ. ಸೊ ಉಪವಾಸ ತುಂಬ ಮುಖ್ಯ. ಉಪವಾಸದಲ್ಲಿ ನಮ್ಮ ಪಾಪಗಳು ನಮಗೆ ಗ್ರಹಿಸ್ಲಿಕ್ಕೆ ಸಹಾಯವಾಗ್ತಾ ಇದೆ, ದೇವರ ಹತ್ರ ಹೋಗ್ಲಿಕ್ಕೆ ಸಹಾಯವಾಗ್ತಾ ಇದೆ. ಅದಕ್ಕೆ ಆಮೇಲೆ ಪ್ರೈಸ್ ಲಾರ್ಡ್. ಯೆಶಾಯ ಪ್ರವಚನ ಪುಸ್ತಕ 40ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ದೇವರಲ್ಲಿ ಕಾದಿರುವವರು ಹೊಸ ಬಲವನ್ನು ಹೊಂದಿಕೊಳ್ಳುವರು. ಅವರಿಗೆ ಬಲ ಇತ್ತು, ಕಳ್ಕೊಂಡ್ರು. ಬಟ್ ಅವರು ಕಾದಿರುವಾಗ, ಉಪವಾಸದಲ್ಲಿ ಕಾದಿರುವಾಗ, ಪ್ರಾರ್ಥನೆಯಲ್ಲಿ ಕಾದಿರುವಾಗ ಅವರು ಒಬ್ಬರೇ ಹೋಗಿ ದೇವರ ಹತ್ರ ಗೋಳಾಡಿ, ಎಲ್ಲಿ ತಪ್ಪೋಗಿದ್ದೀನಿ, ಎಲ್ಲಿ ಸರಿಪಡಿಸ್ಕೊಳ್ಬೇಕು, ಯಾವ ಕಾರಣದಿಂದ ನನ್ನ ಜೀವಿತದಲ್ಲಿ ನಷ್ಟವಾಯಿತು, ಯಾವ ಕಾರಣದಿಂದ ನಾನಿವತ್ತು ಈ ಒಂದು ಪರಿಸ್ಥಿತಿಗೆ ನಾನು ಬಂದಿದ್ದೀನಿ, ಅವರು ದೇವರ ಹತ್ರ ಕುತ್ಕೊಳ್ಳುವಾಗ ಅವ್ರಿಗೆ ದೇವರು ಪ್ರಕಟಣೆಯನ್ನು ಕೊಡ್ತಾ ಇದ್ದಾರೆ, ದೇವರು ಅವರನ್ನು ಸರಿಪಡಿಸ್ತಾ ಇದ್ದಾರೆ. ದೇವರಲ್ಲಿ ಕಾದಿರೋರಿಗೆ ದೇವರು ಹೊಸ ಬಲವನ್ನು, ನೂತನ ಶಕ್ತಿಯನ್ನು ಕೊಟ್ಟು ದೇವರು ತಿರುಗಿ ಹದ್ದಿನ ಹಾಗೆ ಹಾರುವಂತೆ, ಆಮೇಲೆ ಪ್ರೈಸ್ ಲಾರ್ಡ್, ಮೇಲ್ಸ್ತನಗಳಿಗೆ ಹಾರುವಂತೆ ದೇವರು ಸಹಾಯ ಮಾಡ್ತಿದ್ದಾರೆ ನೋಡಿ ಪ್ರಿಯ ದೇವರ ಮಕ್ಕಳೇ. ಹಾಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಏನೆಲ್ಲ ನಷ್ಟವಾಗಿರಬಹುದು. ಪ್ರೈಸ್ ದ ಲಾರ್ಡ್. ಅಭಿಷೇಕ ನಷ್ಟವಾಗಿದ್ದರೆ ವಾಪಸ್ ಕೊಡಲಿಕ್ಕೆ ದೇವರು ನಂಬಿಗಸ್ತನು. ದರ್ಶನ ದೇವರು ನನಗೆ ಕೊಟ್ಟಿದ್ರು, ಆಮೇಲೆ ಆದರೆ ನನಗೆ ಆ ದರ್ಶನ ಕಳ್ಕೊಂಡಿದ್ದೀನಿ ಎಂಬುವರಿಗೆ ದೇವರ ಪರಿಶುದ್ಧಾತ್ಮ ತಿಳಿಸ್ತಾ ಇದ್ದಾರೆ. ತಿರುಗಿ ಆಮೇಲೆ ದೇವರಿಗೆ ಕೊಟ್ಟಂಥ ದರ್ಶನವನ್ನು ತಿರುಗಿ ಕೊಟ್ಟು ಅದನ್ನು ಪೂರೈಸುವ ದೇವರಾಗಿದ್ದಾರೆ ನಮ್ಮ ಪ್ರೀತಿ ಸ್ವರೂಪನಾಗಿರುವ ದೇವರು. ಅದಕ್ಕೆ ನಾನು ಯಾವಾಗಲೂ ತಿಳಿಸ್ತೀನಿ, ಹಾಲೆಲೂಯಾ, ಯೇಸು ಕ್ರಿಸ್ತನ ಹಾಗೆ ನಮ್ಮನ್ನು ಪ್ರೀತಿಸಲಿಕ್ಕೆ ಯಾವ ಮನುಷ್ಯನಿಂದಲೂ ಆಗೋದಿಲ್ಲ. ಮನುಷ್ಯನ ಪ್ರೀತಿಗೆ ಆಮೇಲೆ ಲಿಮಿಟೇಷನ್ಸ್ ಇದೆ, ಆದರೆ ಯಾವ ಲಿಮಿಟೇಷನ್ಸು ಇಲ್ಲದೆ, ಯಾವ ಒಂದು ಲಿಮಿಟೇಷನ್ಸ್ ಇಲ್ಲದೆ ನಮ್ಮನ್ನು ಪ್ರೀತಿಸುವ, ಆಮೇಲೆ ಪ್ರೀತಿ ಸ್ವರೂಪನಾಗಿರುವ ದೇವರು ನೋಡಿ. ಹಾಲೆಲೂಯಾ. ಅವರು ನಮಗೆ ನಷ್ಟವಾದನ್ನು ವಾಪಸ್ ಕೊಡುವಂಥ ದೇವರಾಗಿದ್ದಾರೆ. ಹಾಲೆಲೂಯಾ. ನನಗೆ ಒಳ್ಳೆಯ ಸಂಬಂಧಗಳಿತ್ತು, ಮೊದಲನೇದಾಗಿ ನಮ್ಮ ಮದುವೆಯಲ್ಲಿ ಒಳ್ಳೆಯ ಪ್ರೀತಿ ಇತ್ತು, ಅದು ಕಳ್ಕೊಂಡಿದ್ದೀನಿ ಎಂಬುವರು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಪ್ರೀಸ್ ಲಾರ್ಡ್. ಒಡೆದೋಗಿರುವ ಸಂಬಂಧಗಳನ್ನು ತಿರುಗಿ ದೇವರು ಕಟ್ಟಿ ಎಬ್ಬಿಸುವ ದೇವರಾಗಿದ್ದಾರೆ. ಆಮೇಲೆ ಮುಂಚೆ ನನ್ನ ಮನೆಯಲ್ಲಿ ಒಳ್ಳೆಯ ಅನ್ಯೂನ್ಯತೆ ಇತ್ತು, ಪ್ರಾರ್ಥನೆ ಇತ್ತು, ಒಳ್ಳೆಯ ಸಂಬಂಧ ಇತ್ತು, ಪ್ರೀತಿ ಇತ್ತು. ಇವಾಗ ಅನ್ಯೂನ್ಯತೆ ಒಡೆಯಲ್ಪಟ್ಟಿದೆ. ಸೈತಾನ ಅನ್ಯೂನ್ಯತೆಯನ್ನು ಮುರಿದಿದ್ದಾನೆ, ಆ ಸಂಬಂಧಗಳು ಒಡೆದೋಗಿದೆ. ಬಟ್ ಈ ಒಂದು ಸೀಸನಲ್ಲಿ ದೇವರ ಆತ್ಮನು ನಮ್ಮೊಂದಿಗೆ ಮಾತಾಡುವಂಥ ಕಾರ್ಯ, ಆ ಒಡೆದೋಗಿರುವ ಸಂಬಂಧಗಳನ್ನು ತಿರುಗಿ ಕಟ್ಟಿ ಎಬ್ಬಿಸುವ ದೇವರಾಗಿದ್ದಾರೆ ಯೇಸು ಕ್ರಿಸ್ತನು. ಹಾಲೆಲೂಯಾ. ದೇವರೋಗಿರುವ ಸಂಬಂಧ ಸರಿಯಾಗುವಾಗ ಮನುಷ್ಯರೊಂದಿಗಿರುವ ಸಂಬಂಧಗಳನ್ನು ಕೂಡ ದೇವರು
ಕಟ್ತಾ ಇದ್ದಾರೆ ನೋಡಿ. ಹಾಲೆಲೂಯಾ. ಯಾಕೆ ಐಕ್ಯತೆ ತುಂಬ ಇಂಪಾರ್ಟೆಂಟ್ ಆದ ಕಾರ್ಯ, ಮುಖ್ಯವಾದ ಕಾರ್ಯ? ಕಾರಣ ಒಂದು ವ್ಯಕ್ತಿ ಕೆಲಸ ಮಾಡುವಾಗ ಸ್ವಲ್ಪ ಮಾತ್ರ ಅವನಿಂದ ಕಾರ್ಯ ಮಾಡಲಿಕ್ಕಾಗುತ್ತೆ. ಬಟ್ ಒಂದು ಮನಸ್ಸಿರುವಾಗ, ಮನೆಯಲ್ಲಿ ಸಭೆಯಲ್ಲಿ ಐಕ್ಯತೆ ಇರುವಾಗ ಜಾಸ್ತಿ ಕಾರ್ಯಗಳು ದೇವರಿಗೋಸ್ಕರ ಮಾಡಲಿಕ್ಕಾಗುತ್ತೆ. ಪ್ರೈಸ್ ದ ಲಾರ್ಡ್. ಕೆಲವು ಯೋಚನೆ ಮಾಡ್ತಾರೆ, ಒಬ್ಬರೇ ಇದ್ದರೆ ದೊಡ್ಡ ಕಾರ್ಯಗಳು ಮಾಡ್ಬೋದಂತ. ಇಲ್ಲ ಪ್ರಿಯರೇ, ಐಕ್ಯತೆಯಲ್ಲಿ ಇರುವಾಗ ನಾವು ಯೋಚಿಸೋದಕ್ಕಿಂತ ಜಾಸ್ತಿ ಕಾರ್ಯ ಮನೆಯಲ್ಲಿ, ಸಭೆಯಲ್ಲಿ, ದೇಶದಲ್ಲಿ ಮಾಡಲಿಕ್ಕಾಗುತ್ತೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅದಕ್ಕೆ ನಮ್ಮ ದೇವರು ಐಕ್ಯತೆಯ ದೇವರಾಗಿದ್ದಾರೆ. ಪ್ರೈಸ್ ದ ಲಾರ್ಡ್. ಸಮಾಧಾನದ ದೇವರಾಗಿದ್ದಾರೆ. ಏನೋ ಸ್ವಲ್ಪ ಜನರ ಹತ್ರ ಸಮಾಧಾನವಾಗಿರು ಎಂಬುದಾಗಿ ಅಲ್ಲ, ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಆಗುವಷ್ಟು ಎಲ್ಲರ ಹತ್ರ ಸಮಾಧಾನವಾಗಿರಿ ಎಂಬುದಾಗಿ. ಸೊ ಉಪವಾಸ ನಮ್ಮ ಪಾಪಗಳನ್ನು ತೋರಿಸ್ತಾ ಇದೆ. ಉಪವಾಸ ನಮ್ಮಲ್ಲಿರುವಂಥ ಪಾಪಗಳನ್ನು ದೇವರು ಬಯಲು ಮಾಡ್ತಾ ಇದ್ದಾರೆ. ಎಲ್ಲಿ ತಪ್ಪೋಗಿದೆಯಾ, ಯಾವ ಪಾಪದಿಂದ ನಿನ್ನ ಈ ಒಂದು ಪರಿಸ್ಥಿತಿಗೆ ಬರ್ತಾ ಇದೆಯಾ, ಇದನ್ನೆಲ್ಲ ದೇವರು, ಕಾರಣ ನಮ್ಮ ದೇವರು ಸತ್ಯದ ದೇವರಾಗಿದ್ದಾರೆ, ಸತ್ಯವನ್ನು ನುಡಿಯುವ ದೇವರಾಗಿದ್ದಾರೆ, ಸತ್ಯ ಅವಸ್ಥೆಗಳನ್ನು ತೋರಿಸುವ ದೇವರಾಗಿದ್ದಾರೆ. ಸೈತಾನು ವಂಚಿಸುವನಾಗಿದ್ದಾನೆ, ಆದರೆ ದೇವರು ಸತ್ಯದ ಆತ್ಮನಾಗಿದ್ದಾರೆ. ಪ್ರೈಸ್ ದ ಲಾರ್ಡ್. ನಾನು ನಂಬ್ತಾ ಇದ್ದೀನಿ. ಪ್ರೈಸ್ ದ ಲಾರ್ಡ್. ಇವತ್ತು ನಿಮ್ಮ ಜೀವಿತದಲ್ಲಿ, ಮನೆಯಲ್ಲಿ ಸಂಬಂಧಗಳನ್ನು ಸೈತಾನ್, ಗಂಡ ಹೆಂಡತಿಯ ಮಧ್ಯದಲ್ಲಿ, ಮಕ್ಕಳ ಮಧ್ಯದಲ್ಲಿ ಸೈತಾನ್ ತಂದಿರುವಂಥ ಎಲ್ಲ ಬಿರುಕುಗಳನ್ನು ತಿರುಗಿ ಸರಿಪಡಿಸುವಂಥ ದೇವರಾಗಿದ್ದಾರೆ. ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನು ದೆವ್ವದಿಂದ ಬಾಧಿಸಲ್ಪಟ್ಟಂಥ ವ್ಯಕ್ತಿ ಮನೆಯಲ್ಲಿ ಇರಲಿಕ್ಕಾಗದೆ ಮಶಾನಗಳಲ್ಲಿ ಓಡಾಡ್ತಾ ಇದ್ದ. ಆದರೆ ಯೇಸು ಸ್ವಾಮಿ ಅವನಿಗೆ ಬಿಡುಗಡೆ ಕೊಟ್ಟಿದ್ದಾಗ, ದೆವ್ವಗಳು ಅವನನ್ನು ಬಿಟ್ಟು ಹೋದಾಗ, ವಾಪಸ್ ಅವನ ಮನೆಗೆ ಹೋಗಿ ತನ್ನ ಕುಟುಂಬದ ಒಂದಿಗೆ ಒಳ್ಳೆಯ ಪ್ರೀತಿಯಿಂದ ಅವನು ಜೀವಿಸ್ಲಿಕ್ಕೆ ಆರಂಭಿಸ್ದ. ಕಾರಣ ನಮ್ಮ ದೇವರ ಇಷ್ಟ ನಿನ್ನ ಮನೆಯಲ್ಲಿ ಐಕ್ಯತೆ, ದೇವರ ಇಷ್ಟ ಸಭೆಯಲ್ಲಿ ಐಕ್ಯತೆ. ಎಲ್ಲಿ ಭಿನ್ನತೆ ಇದೆಯೋ, ಯಾವ ವ್ಯಕ್ತಿಯ ಮುಖಾಂತರ ಭಿನ್ನತೆ ಬರ್ತಾ ಇದೆಯೋ, ಅವನ ಹಿಂದಗಡೆ ಸೈತಾನ್ ಕೆಲಸ ಮಾಡ್ತಾ ಇದ್ದಾನೆ. ಅಂದರೆ ಪರಿಶುದ್ಧಾತ್ಮನು ಭಿನ್ನತೆ ಆತ್ಮ ಅಲ್ಲ, ಐಕ್ಯತೆಯ ಆತ್ಮ ಆಗಿದೆ. ಸಂಬಂಧಗಳನ್ನು ಕಟ್ಟಿ ಎಬ್ಬಿಸುವ ದೇವರಾಗಿದ್ದಾರೆ. ದೇವರು ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದಾಗ ಹೀಗೆ ಪ್ರಾರ್ಥನೆ ಮಾಡೋದು, ತಂದೆ, ನಾವು ಒಂದಾಗಿರೋ ಥರ ನನ್ನ ಶಿಷ್ಯರು ಭೂಮಿಯಲ್ಲಿ ಒಂದಾಗಿರಲಿ, ನನ್ನ ಮಕ್ಕಳು ಒಂದಾಗಿರಲಿ ಎಂಬುದನ್ನು ಯೇಸು ಸ್ವಾಮಿ ತಂದೆಯ ಬಳಿ ಕಣ್ಣೀರಿಂದ ಪ್ರಾರ್ಥಿಸುವುದನ್ನು ನಾವು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀರಿ. ಪ್ರೈಸ್ ದ ಲಾರ್ಡ್. ನಿಮ್ಮ ಆರೋಗ್ಯ ನಷ್ಟವಾಗಿರುವುದಾದರೆ ವಾಪಸ್ ನಿಮ್ಮನ್ನು ಆರೋಗ್ಯಕ್ಕೆ ತರುವ ದೇವರಾಗಿದ್ದಾರೆ. ಯೆರೆಮೀಯ ಪ್ರವಚನ ಪುಸ್ತಕ 30ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಪಾಪದ ನಿಮಿತ್ತ ಆರೋಗ್ಯ ನಷ್ಟವಾಗಿದ್ದರೆ ದೇವರ ಮಾತು, ನಾನು ವಾಪಸ್ ನಿಮ್ಮನ್ನು ಆರೋಗ್ಯಕ್ಕೆ ತರ್ತೀನಿ. ವಾಪಸ್ ಆತ್ಮಿಕವಾಗಿ, ಮಾನಸಿಕವಾಗಿ ಕುಗ್ಗಿ ಹೋಗಿರುವುದಾದರೆ ತಿರುಗಿ ಮಾನಸಿಕವಾಗಿ ದೇವರು ನಮ್ಮನ್ನು ಬಲಪಡಿಸ್ತಾ ಇದ್ದಾರೆ. ಶರೀರದಲ್ಲಿ ಆರೋಗ್ಯಗಳು ನಷ್ಟವಾಗಿರುವುದಾದರೆ ತಿರುಗಿ ವಾಪಸ್ ನಿಮ್ಮನ್ನು ದೇವರು ಆರೋಗ್ಯಕ್ಕೆ ತರ್ತಾನೆ ಎಂಬುದಾಗಿ ನಾನಲ್ಲ, ಯೆರೆಮೀಯ ಪ್ರವಚನ ಪುಸ್ತಕ 30ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ದೇವರು, ಪ್ರೈಸ್ ಲಾರ್ಡ್, ತಿರುಗಿ ನಮ್ಮನ್ನು ಆರೋಗ್ಯಕ್ಕೆ ತರ್ತಾ ಇದ್ದಾರೆ. ಪ್ರೈಸ್ ಲಾರ್ಡ್. ಫೈನಾನ್ಸಸ್, ದುಡ್ಡಿನ ವಿಷಯದಲ್ಲಿ ನಿಮಗೆ ನಷ್ಟವಾಗಿರುವುದಾದರೆ, ಪಾಪದ ನಿಮಿತ್ತವಾಗಿ ತಪ್ಪಾದ ತೀರ್ಮಾನಗಳ ಮುಖಾಂತರ ದುಡ್ಡು ನಿಮಗೆ ನಷ್ಟವಾಗಿರುವುದಾದರೆ, ದೇವರು ಅದನ್ನೆಲ್ಲ ವಾಪಸ್ ಕೊಡಲಿಕ್ಕೆ ಆತ ನಂಬಿಗಸ್ತನಾಗಿರುವ ದೇವರಾಗಿದ್ದಾನೆ. ಕೆಟ್ಟ ಕುಮಾರನು ಎಷ್ಟು ಆಸ್ತಿ ತಗೊಂಡು ಎಲ್ಲ ಹಾಳು ಮಾಡ್ದ, ಆದರೆ ವಾಪಸ್ ತಂದೆ ಹತ್ರ ಅವನು ಸರಿಯಾದಾಗ ತಿರುಗಿ ತಂದೆಯ ಆಶೀರ್ವಾದಗಳಿಗೆ ಅವನು ಯೋಗ್ಯನಾದ ಎಂಬುದಾಗಿ ವಾಕ್ಯ ನಮಗೆ ಉಪದೇಶವನ್ನು ಮಾಡ್ತಾ ಇದೆ. ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ. ಪ್ರೈಸ್ ದ ಲಾರ್ಡ್. ಕೆಲವರಿಗೆ ಅನೇಕ ಆಪರ್ಚುನಿಟೀಸ್ ಸಿಕ್ಕಿರುತ್ತೆ. ತಿರುಗಿ ದೇವರ ಆಪರ್ಚುನಿಟೀಸನ್ನು ಕೊಡಲಿಕ್ಕೆ ಆತ ನಂಬಿಗಸ್ತನು. ಪ್ರೈಸ್ ದ ಲಾರ್ಡ್. ಕೆಲವರು ಅನೇಕ ವರಗಳು ಹೊಂದಿರ್ಬೋದು, ದೇವರಿಂದ ಅನೇಕ ವರಗಳು ಹೊಂದಿರ್ಬೋದು. ನೀವು ಕಳ್ಕೊಂಡಿರುವುದಾದರೆ ತಿರುಗಿ ಆ ವರಗಳು ದೇವರು ನಿಮಗೆ ಕೊಟ್ಟು ಪೂರ್ವ ಸ್ಥಿತಿಗಿಂತ ಹೆಚ್ಚಾಗಿ ಆ ವರಗಳಲ್ಲಿ ಕಾರ್ಯ ಮಾಡುವಂತೆ ದೇವರು ನಿಮ್ಮಲ್ಲಿಗೆ ಸಹಾಯವನ್ನು ಮಾಡುವನು. ಪ್ರೈಸ್ ಲಾರ್ಡ್. ನಿಮ್ಮ ಮನೆಯಲ್ಲಿ ಯಾರಾದರೂ ಹಿಂಜಾರಿ ದೇವರಿಂದ ದೂರ ಹೋಗಿದ್ರೆ, ಪ್ರೈಸ್ ಲಾರ್ಡ್, ತಿರುಗಿ ಅವ್ರನ್ನ ವಾಪಸ್ ತರಲಿಕ್ಕೆ ನನ್ನ ದೇವರಿಂದ ಸಾಧ್ಯ. ದೇವರು ಪುನರ್ಸ್ಥಾಪಿಸುವಾಗ ನಿಮ್ಮನ್ನು ಮಾತ್ರ ಅಲ್ಲ, ನಿಮ್ಮ ಕುಟುಂಬವನ್ನು ಪುನರ್ಸ್ಥಾಪಿಸಲಿಕ್ಕೆ ದೇವರಿಂದ ಸಾಧ್ಯ ಎಂಬುದಾಗಿ ಇರುವಂಥ ಶುಭ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ. ನಾನು ಒಂದು ಕಾಲದಲ್ಲಿ ಕೆಲವರು ಯೋಚನೆ ಮಾಡ್ತಾರೆ, ನಾನು ಒಳ್ಳೆ ದೇವರ ಪ್ರಸನ್ನತೆಯಲ್ಲಿದ್ದೆ, ಚಂದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೆ, ಬಟ್ ಯಾವ ಒಂದು ಪಾಪದ ನಿಮಿತ್ತವಾಗಿ ನಾನು ಆ ಪ್ರಸನ್ನತೆಯನ್ನು ಕಳ್ಕೊಂಡಿದ್ದೀನಿ ಎಂಬುದಾಗಿ ನೀವು ಯೋಚಿಸುವುದಾದರೆ, ಕರುಣಾಮಯನಾದ ದೇವರು ಪ್ರೈಸ್ ಲಾರ್ಡ್ ನ್ಯಾಯ ವಿಧಿಸಿದೆ. ನಮ್ಮ ಪಾಪಗಳನ್ನು ಕ್ಷಮಿಸಿ ತಿರುಗಿ ದೇವರ ಪ್ರಸನ್ನತೆಯಲ್ಲಿ ಜೀವಿಸುವಂತೆ, ತಿರುಗಿ ದೇವರ ಪ್ರಸನ್ನತೆಯಲ್ಲಿ ಜೀವಿಸುವಂತೆ ಆತನು ನಿಮಗೆ ಇವತ್ತು ಆ ಕೃಪೆಯನ್ನು ಕೊಡ್ತಾ ಇದ್ದಾರೆ ಎಂಬುದಾಗಿರುವ ಕಾರ್ಯಗಳನ್ನು ತಿಳಿಸ್ತಾ ಇದ್ದೀನಿ. ಒಂದು ಕಾಲದಲ್ಲಿ ನೀವು ಯೋಚನೆ ಮಾಡ್ಬೋದು, ನಾನು ದೇವ್ರ ಶಬ್ದ ಕೇಳ್ತಾ ಇದ್ದೆ, ಬಟ್ ಇವಾಗ ನನಗೆ ದೇವ್ರ ಶಬ್ದ ಕೇಳಕ್ಕೆ ಆಗ್ತಾ ಇಲ್ಲ, ಮುಂಚೆ ಥರ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಬಟ್ ಇವತ್ತು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಪ್ರೈಸ್ ಲಾರ್ಡ್. ತಿರುಗಿ ದೇವರ ಶಬ್ದವನ್ನು ನೀವು ಕೇಳಲಿಕ್ಕೆ ಹೋಗ್ತಾ ಇದ್ದೀರಾ. ಪ್ರೈಸ್ ಲಾರ್ಡ್. ಕಾರಣ ಕೆಟ್ಟ ಕುಮಾರನ ಯಾವಾಗ ತಂದೆ ಮನೆಗೆ ಬಂದು ಇವಾಗ ತಂದೆಯವನೊಂದಿಗೆ ಮಾತಾಡ್ತಾ ಇದ್ದಾನೆ, ಅವರಿಬ್ಬರು ಮಾತಾಡೋದನ್ನು ಗಮನಿಸ್ಬೋದು, ಅವರ ಅನ್ಯನತೆಯನ್ನು ನೀವು ಗಮನಿಸ್ಬೋದು. ಹೌದು ಪ್ರಿಯರೇ,
ನಮ್ಮ ದೇವರು ತಿರುಗಿ ತನ್ನ ಶಬ್ದವನ್ನು ಕೇಳುವಂತೆ ದೇವರು ನಿಮ್ಮಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ. ಪ್ರೈಸ್ ಲಾರ್ಡ್. ಇದೊಂದು ಪ್ರವಾದನೆಯ ಸಂದೇಶವಾಗಿದೆ. ಇನ್ನು ಮಾತಾಡ್ತಾ ಇರುವಾಗಲೇ ನಂಬುವರಲ್ಲಿ ದೇವರು ತನ್ನ ಕಾರ್ಯಗಳನ್ನು ಮಾಡಲಿಕ್ಕೆ ಆರಂಭಿಸಿದ್ದಾರೆ. ಪ್ರೈಸ್ ಲಾರ್ಡ್. ನಮಗೆ ಆತ್ಮ ಭಾರ ಇತ್ತು, ಸೇವೆ ಮಾಡ್ತಾ ಇದ್ದೆ, ಶಕ್ತಿಯಾಗಿ ಸೇವೆ ಮಾಡ್ತಾ ಇದ್ದೆ. ಇವಾಗ ಶಕ್ತಿ, ಆ ಆತ್ಮ ಭಾರ ನನಗೆ ನಷ್ಟವಾಗಿರುವುದಾದರೆ ಈ ಸಂದೇಶ ನೀವು ಕೇಳ್ತಾ ಇರುವಾಗಲೇ, ನೀವು ದೇವರ ಹತ್ರ ಪ್ರಾರ್ಥಿಸುವ ಸಮಯದ ಇವಾಗಲೇ ಪ್ರಾರ್ಥಿಸುವುದಾದರೆ ತಿರುಗಿ ಆತ್ಮ ಭಾರವನ್ನು ಕೊಟ್ಟು ತಿರುಗಿ ದೇವರಿಗೋಸ್ಕರ ಓಡುವಂತೆ, ಮುಂಚೆ ಮಾಡಿದಕ್ಕಿಂತ ಹೆಚ್ಚಾಗಿ ಮಾಡುವಂತೆ ದೇವರು ನಿಮಗೆ ಕೃಪೆಯನ್ನು ಕೊಡ್ತಿದ್ದಾರೆ. ಪ್ರೈಸ್ ದ ಲಾರ್ಡ್. ಎಷ್ಟೋ ಒಳ್ಳೆ ದೇವರು ನಮ್ಮ ದೇವರು. ಹಲ್ಲೆಲೂಯಾ. ಅದಕ್ಕೆ ಹೇಳಿದೆ, ದೇವರ ಹಾಗೆ ಯಾರು ನಮ್ಮನ್ನು ಪ್ರೀತಿಸ್ಲಿಕ್ಕೆ ಆಗೋದಿಲ್ಲ. ಪ್ರೈಸ್ ದ ಲಾರ್ಡ್. ಮನುಷ್ಯನ ಪ್ರೀತಿ ಕಮ್ಮಿ ಆಗ್ಬೋದು, ಜಾಸ್ತಿ ಆಗ್ಬೋದು, ಬಟ್ ದೇವರ ಪ್ರೀತಿ ಪ್ರತಿ ದಿನ ಜಾಸ್ತಿ ಆಗ್ತಾನೆ ಇದೆ. ಕಾರಣ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಗಾಡ್ ಈಸ್ ಲವ್. ದೇವರೇ ಪ್ರೀತಿ ಆಗಿದ್ದಾರೆ. ಹಾಲೆಲೂಯಾ. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನು ಪುನರ್ಸ್ಥಾಪಿಸುವ ದೇವರು ಮಾತ್ರ ಅಲ್ಲ, ನಿನ್ನ ಮುಖಾಂತರ ಬೇರೆಯವರನ್ನು ಕೂಡ ಪುನರ್ಸ್ಥಾಪಿಸುವ ದೇವರಾಗಿದ್ದಾರೆ. ನಿನ್ನ ಮುಖಾಂತರ ಸಭೆಯನ್ನು ಪುನರ್ಸ್ಥಾಪಿಸುವ ದೇವರಾಗಿದ್ದಾರೆ. ಸೇವೆಯಲ್ಲಿ ನಿಮಗೆ ನಷ್ಟವಾಗಿರುವ ಎಲ್ಲ ಆಶೀರ್ವಾದಗಳನ್ನು ಈ ಸೀಸನ್ ಅಲ್ಲಿ, ಈ ಸಮಯದಲ್ಲಿ ವಾಪಸ್ ದೇವರು ಕೊಟ್ಟು, ನಮಗೆ ಸಮಯಗಳನ್ನು ವಾಪಸ್ ದೇವರು ಕೊಟ್ಟು, ಆಯುಸ್ಸು ಆರೋಗ್ಯವನ್ನು ತಿರುಗಿ ಕೊಟ್ಟು ತನ್ನ ಚಿತ್ತವನ್ನು ಪೂರೈಸಲಿಕ್ಕೆ ದೇವರಿಂದ ಸಾಧ್ಯ ಎಂಬ ಸಂದೇಶವನ್ನು ಇವತ್ತು ದೇವರು ನಿಮ್ಮೊಂದಿಗೆ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಹಾಲೆಲೂಯಾ. ಪ್ರೈಸ್ ದ ಲಾರ್ಡ್. ನಾವು ಯೂಟ್ಯೂಬಲ್ಲಿ ವಾಕ್ಯ ಸಾರುವಾಗ ನನಗೊಂದು ಯೋಚನೆ, ಇದೆಲ್ಲ ನೀವು ಕೇಳ್ತಾ ಇದ್ರಿಂದ ನಾನು ನಂಬ್ತಾ ಇದ್ದೀನಿ, ಬಟ್ ನೀವು ಕಮೆಂಟ್ಸ್ ಕೊಡುವಾಗ, ನಿಮ್ಮ ಫೀಡ್ಬ್ಯಾಕ್ ಕೊಡುವಾಗ ನಮಗೆ ತುಂಬ ಸಂತೋಷ. ನನಗೆ ಗೊತ್ತಾಗ್ತಾ ಇದೆ ನೀವು ರಿಸೀವ್ ಮಾಡ್ತಾ ಇದ್ದೀರಿ ಎಂಬುದಾಗಿ. ಪ್ರೈಸ್ ಲಾರ್ಡ್. ಕಾರಣ ಚರ್ಚಲ್ಲಿ ನಾವು ವಾಕ್ಯ ಸಾರ್ತಾ ಇರುವಾಗ ಜನರನ್ನು ನೋಡುವಾಗ ಗೊತ್ತಾಗ್ತಾ ಇದೆ, ಅವರು ವಾಕ್ಯ ಕೇಳ್ತಾ ಇದ್ದಾರೆ, ಅವ್ರು ರೆಸ್ಪಾಂಡ್ ಮಾಡ್ತಾರೆ. ಬಟ್ ಯೂಟ್ಯೂಬಲ್ಲಿ ನಿಮಗೆ ರೆಸ್ಪಾಂಡ್ ಮಾಡೋಕ್ಕಾಗದಿದ್ರು ಕೂಡ ನೀವು ಕಮೆಂಟ್ಸ್ ಮಾಡ್ಬೋದು, ಲೈಕ್ ಮಾಡ್ಬೋದು, ಶೇರ್ ಮಾಡ್ಬೋದು. ಪ್ರೈಸ್ ಲಾರ್ಡ್. ಈ ಸಂದೇಶ ಯಾರೆಲ್ಲ ಎಲ್ಲೆಲ್ಲಿ ಹೋಗ್ತಾ ಇದೆಯೋ ಅಲ್ಲೆಲ್ಲ ದೇವರು ತನ್ನ ಪುನರ್ಸ್ಥಾಪನೆಯನ್ನು ಕಾರ್ಯಗಳನ್ನು ದೇವರು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಪರಿಪೂರ್ಣವಾಗಿ ಪುನರ್ಸ್ಥಾಪಿಸುವ ದೇವರಾಗಿದ್ದಾರೆ ನಮ್ಮ ದೇವರು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಸೊ ಉಪವಾಸ ನಷ್ಟವಾದನ್ನು ವಾಪಸ್ ಹೊಂದ್ಕೊಳ್ಳೋಕ್ಕೆ ಸಹಾಯ ಮಾಡ್ತಿದೆ. ಪ್ರೈಸ್ ದ ಲಾರ್ಡ್. ಮೂರನೇದಾಗಿ ನಮಗೆ ನಷ್ಟವಾದ ಹೇಗೆ ವಾಪಸ್ ಸಿಗ್ತಾ ಇದೆ. ಪ್ರೈಸ್ ಲಾರ್ಡ್. ದಾವಿದನ ಒಂದು ಅನುಭವವನ್ನು ನಾನು ತಿಳಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. 1 ಶಮೂವೇಲನ ಪುಸ್ತಕ 30ನೇ ಅಧ್ಯಾಯ. ಸಿಕ್ಲಾಗ್ಗೆ ದಾವಿದನು ಬಂದಾಗ, ಸೈನ್ಯವು ಬಂದಾಗ, ದಾವಿದನ ಹೆಂಡತಿಗಳು, ಮಕ್ಕಳು, ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ಶತ್ರು ಅವರನ್ನೆಲ್ಲ ಸೆರೆ ಹಿಡಿದು ಅವನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ದು. ದಾವಿದ ಬಂದಾಗ ನೋಡಿದಾಗ ಅವನ ಕುಟುಂಬ ಅಲ್ಲಿ ಇಲ್ಲ. ಅವನು ತುಂಬ ದುಃಖ ಆಯಿತು. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅವನಿಗೆ ಇರುವ ಆರೋಗ್ಯ ಹೋಗೋವರೆಗೂ ಅಳ್ತಾ ಇದ್ದ, ದೇವರ ಬಳಿ ಅಳ್ತಾ ಇದ್ದ, ನನಗೆ ನಷ್ಟವಾಯ್ತಲ್ಲ ಎಂಬುದಾಗಿ. ನಂತರ ನಾವು ನೋಡ್ತಾ ಇದ್ದೀರಿ, ದಾವಿದನು ಆತನ ಸೈನ್ಯವು ತಿರುಗಿ ಹೋಗಿ ಅವ್ರು ಏನು ಗೊತ್ತಾ ಮಾಡಿದ್ರು, ಆ ಶತ್ರುವನ್ನು ಸೋಲಿಸಿ ಅವನಿಗೆ ತನ್ನ ಹೆಂಡತಿ, ಮಕ್ಕಳು ಎಲ್ಲ ಅವನಿಗೆ ವಾಪಸ್ ಸಿಕ್ತು ಎಂಬುದಾಗಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. 1 ಶಮೂವೇಲನ ಪುಸ್ತಕ 30ನೇ ಅಧ್ಯಾಯದಲ್ಲಿ. ಪ್ರೈಸ್ ದ ಲಾರ್ಡ್. ಸೊ ನಷ್ಟವಾಯಿತು ಅಂತ ಹಂಗೆ ಇರಬಾರ್ದು. ದಾವಿದ ನಷ್ಟವಾಯ್ತಲ್ಲ, ಸರಿ ಹಿಂಗೆ ಇದೇ ಪರಿಸ್ಥಿತಿಯಲ್ಲಿ ಇರೋಣ, ಹಿಂಗೇ ಇರೋಣ. ನೋಡಿ, ಅದು ದೇವ್ರ ಚಿತ್ತ ಅಲ್ಲ, ಸೈತಾನ ಚಿತ್ತ. ನೀನು ಹಿಂಗೆ ಇರಬೇಕು, ಕಳ್ಕೊಂಡು ಖಾಲಿಯಾಗಿರ್ಬೇಕೆಂಬುದಾಗಿ. ಆದರೆ ದೇವರ ಚಿತ್ತ ನೀನು ತಿರುಗಿ. ಅದಕ್ಕೆ ಯೋಹನನ ಬರೆದ ಸುವಾರ್ತೆ 10ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಯೇಸು ಸ್ವಾಮಿ ಹೇಳ್ತಾರೆ, ನಾನು ಈ ಭೂಮಿಯಲ್ಲಿ ಬರಲಿಕ್ಕೆ ಕಾರಣ ನಿನಗೆ ಜೀವ ಉಂಟಾಗಲಿಕ್ಕೆ. ಅದರ ಅರ್ಥ ಮರಣದಿಂದ ನೀನು ಆಚೆ ಬರ್ತಾ ಇದೆಯಾ. ಪ್ರೈಸ್ ದ ಲಾರ್ಡ್. ಆಮೇಲೆ ದೇವರು ಹೇಳ್ತಾ ಇದ್ದಾರೆ, ಜೀವ ಉಂಟಾಗ್ಲಿಕ್ಕೆ ಮಾತ್ರ ಅಲ್ಲ, ಸಮೃದ್ಧಿಯಾದ ಜೀವ ಉಂಟಾಗಬೇಕು ನಿನಗೆ ಎಂಬುದು ದೇವರ ಚಿತ್ತವಾಗಿದೆ. ಆಮೇಲೆ ಸಮೃದ್ಧಿಯಾದ ಜೀವ ಮಾತ್ರ ಅಲ್ಲ, ನಿತ್ಯ ಜೀವ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದಾವಿದನಿಗೆ ದೇವರ ಹತ್ರ ಪ್ರಾರ್ಥನೆ ಮಾಡ್ದ. ಅವನಿಗೆ ಏನು ನಷ್ಟವಾಯಿತೋ ಅದ್ರ ಹಿಂದೆ ಹೋದ, ಸಿಕ್ಕುವವರೆಗೂ ಅವನು ಅದ್ರ ಹಿಂದೆನೇ ಹೋಗ್ತಾ ಇದ್ದ. ಸಿಕ್ತು. ಪ್ರೈಸ್ ದ ಲಾರ್ಡ್. ಕಳ್ಕೊಂಡಿದ್ದೀನಿ, ಹಿಂಗೆ ಇದ್ದರೆ ಸಾಲದು, ನನಗೆ ಬೇಕು ಕರ್ತನೆ. ಆಮೇಲೆ ನನಗೇನೆಲ್ಲ ನಷ್ಟವಾಗಿದೆ ಅದು ವಾಪಸ್ ಬೇಕು, ನನಗೆ ವಾಪಸ್ ಸಿಕ್ಕೋವರೆಗೂ ನಾನು ಪ್ರಾರ್ಥನೆ ನಿಲ್ಲಿಸಲ್ಲ, ಉಪವಾಸ ನಿಲ್ಲಿಸಲ್ಲ, ಅದ್ರ ಹಿಂದೆನೇ ನಾನು ಹೋಗ್ತಾ ಇರ್ತೀನಿ. ನನಗೆ ದೇವರು ಕೊಟ್ಟಂಥ ಪ್ರತಿ ವಾಗ್ದಾನಗಳು ನನ್ನ ಜೀವಿತದಲ್ಲಿ ನೆರವೇರದೇ ಇರುವಂಥ ಅನೇಕ ವಾಗ್ದಾನಗಳು ಇನ್ನೂ ಇದೆ. ಅದು ನೆರವೇರಬೇಕು. ನಿಮಗೆ ಆ ಆಸೆ ಇರುವುದಾದರೆ, ಅದರ ಹಿಂದೆ ನೀವು ಹೋಗುವುದಾದರೆ, ನಂಬುವುದಾದರೆ ಅದನ್ನು ವಾಪಸ್ ಕೊಡಲಿಕ್ಕೆ ದೇವರು ನಂಬಿಗಸ್ತನು. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯೋಬನು ಎಲ್ಲ ನಷ್ಟಪಡಿಸ್ಕೊಂಡಿದ್ದ. ಬಟ್ ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥನೆ ಮಾಡಿದಾಗ ದೇವರು ತನ್ನ ಎಲ್ಲ ಐಶ್ವರ್ಯಗಳನ್ನು, ಆಶೀರ್ವಾದಗಳನ್ನು 2ರಷ್ಟು ಯೋಬನಿಗೆ ದೇವರು ಕೊಟ್ಟರು ಎಂಬುದಾಗಿ ಯೋಬನ ಪುಸ್ತಕ 42ನೇ ಅಧ್ಯಾಯ 10ನೇ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಹಲ್ಲೆಲೂಯಾ. ನೀವು ಕೇಳ್ಬೋದು, ಹೇಗೆ ನನಗೆ ಸಿಕ್ಕುತ್ತೆ, ಎಲ್ಲ ಕಳ್ಕೊಂಡಿದ್ದೀನಿ ನನ್ನ ಜೀವಿತದಲ್ಲಿ, ನನಗೆ ಸಿಕ್ಕುತ್ತಾ?
ಎಂಬುದಾಗಿ ಪ್ರಶ್ನೆ ನಿಮ್ಮಲ್ಲಿ ಇರುವುದಾದರೆ ನಾನು ನಿಮ್ಮ ಹತ್ರ ತಿಳಿಸ್ತಾ ಇದ್ದೀನಿ, ನೀವು ಈ ವಾಕ್ಯದಲ್ಲಿ ನಂಬುವುದಾದರೆ, ನಂಬುವ ಆ ವ್ಯಕ್ತಿಯಲ್ಲಿ ಈ ವಾಕ್ಯಗಳು ಕಾರ್ಯ ಮಾಡುತ್ತೆ. ನಂಬುವ ವ್ಯಕ್ತಿಯಲ್ಲಿ ದೇವರು ಕಾರ್ಯ ಮಾಡ್ತಾರೆ. ನಂಬುವ ವ್ಯಕ್ತಿಯಲ್ಲಿ ಬಲವಾಗಿ ದೇವರ ಆತ್ಮನು ಕಾರ್ಯ ಮಾಡ್ತಾ ಇದ್ದಾರೆ ಪ್ರಿಯರೇ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನಿಮ್ಮ ಮಕ್ಕಳು ರಕ್ಷಣೆ ಒಂದೇ ಇರ್ಬೋದು, ಬಟ್ ನಾನು ನಿಮ್ಮ ಹತ್ರ ತಿಳಿಸ್ತಾ ಇದ್ದೀನಿ, ಈ ವಾಕ್ಯವನ್ನು ನೀವು ನಂಬಿ, ಈ ವಾಕ್ಯವನ್ನು ನಿಮ್ಮ ಮಕ್ಕಳ ಮೇಲೆ ಅರಿಕೆ ಮಾಡಿ, ನಿಮ್ಮ ಮನೆಯ ಮೇಲೆ ನೀವು ಅರಿಕೆ ಮಾಡಿ, ನಿಮ್ಮ ಆರೋಗ್ಯದ ಮೇಲೆ ಅರಿಕೆ ಮಾಡಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಮಕ್ಕಳು ನಿದ್ದೆ ಮಾಡ್ತಿರೋ ಸಮಯದಲ್ಲಿ ಎಷ್ಟೋ ಸಮಯ ನಾನು ಕೈ ಮಡಗಿ ಅವರ ಮೇಲೆ ದೇವರ ವಾಕ್ಯವನ್ನು ಅರಿಕೆ ಮಾಡಿದ್ದೀನಿ. ಪ್ರೈಸ್ ದ ಲಾರ್ಡ್. ನನ್ನ ಮಕ್ಕಳ ಮೇಲೆ ಕರ್ತರೆ ಅವ್ರ ದೇವರ ಪ್ರಸನ್ನತೆಯನ್ನು ಅನುಭವಿಸಲಿ. ಹೌದು ಪ್ರಿಯರೇ, ನಾವು ಅರಿಕೆ ಮಾಡುವಾಗ ದೇವರು ಕಾರ್ಯ ಮಾಡ್ತಾ ಇದ್ದಾರೆ, ನಂಬುವಾಗ ಕಾರ್ಯ ಮಾಡ್ತಾ ಇದ್ದಾರೆ. ಆಮೇಲೆ ಪ್ರೈಸ್ ಲಾರ್ಡ್, ನಮ್ಮ ದೇವರು ಪುನರ್ಸ್ಥಾಪಿಸುವ ದೇವರಾಗಿದ್ದಾರೆ. ಮೈ ಗಾಡ್ ಇಸ್ ಅ ಗಾಡ್ ಆಫ್ ರೆಸ್ಟೋರೇಷನ್. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಪುನರ್ಸ್ಥಾಪಿಸುವಂಥ ದೇವರು. ಯಾಕೆ ದೇವರು ಪುನರ್ಸ್ಥಾಪಿಸ್ತಾ ಇದ್ದಾರೆ? ಕಾರಣ ತಿಳಿಸ್ತಾ ಇದ್ದೀನಿ. ನಮ್ಮ ದೇವರು ಕರುಣೆಯುಳ್ಳ ದೇವರಾಗಿದ್ದಾರೆ. ಕರುಣೆಯುಳ್ಳ ದೇವರು. ಪ್ರೈಸ್ ದ ಲಾರ್ಡ್. ಯಾವ ಕಂಡೀಷನ್ ಮೇಲೆ ದೇವರು ನಷ್ಟವಾದನ್ನು ವಾಪಸ್ ಕೊಡ್ತಾ ಇದ್ದಾರೆ? ಆಮೇನ್, ಒಂದೇ ಕಂಡೀಷನ್, ಆತನು ಕರುಣೆಯುಳ್ಳ ದೇವರು. ಅದು ಮಾತ್ರ ಅಲ್ಲ, ಆತನ ವಾಕ್ಯವು ನಮಗೆ ವಾಗ್ದಾನ ಕೊಡ್ತಾ ಇದೆ, ನಾನು ನಿಮಗೆ ನಷ್ಟವಾದನ್ನೆಲ್ಲ ವಾಪಸ್ ಕೊಡ್ತೀನಿ ಎಂಬುದಾಗಿ, ನಷ್ಟವಾದ ವರ್ಷಗಳು ವಾಪಸ್ ಕೊಡ್ತೀನಿ ಎಂಬುದಾಗಿ. ಹಲ್ಲೆಲೂಯಾ. ಕೆಲವು ಸಮಯದಲ್ಲಿ ವಯಸ್ಸಾಗಿರ್ಬೋದು, ಅಯ್ಯೋ ನನ್ನ ಪರಿಸ್ಥಿತಿ ಹಿಂಗಿದೆಯಲ್ಲ, ಅನೇಕ ವಾಗ್ದಾನಗಳು ನೆರವೇರಲಿಲ್ಲಲ್ಲ ಎಂಬ ಪ್ರಶ್ನೆ ನಿಮ್ಮಲ್ಲಿ ಇರುವುದಾದರೆ, ಪೌಲನು ಹೇಳುವ ಮಾತನ್ನು ಗಮನಿಸಿ. ನನಗೆ ಶರೀರದಲ್ಲಿ ವಯಸ್ಸಾಗ್ತಾ ಇದ್ರು ಕೂಡ ಒಳಗಡೆ ಆತ್ಮದಲ್ಲಿ ನಾನು ಬಲಗೊಳ್ತಾ ಇದ್ದೀನಿ, ಆತ್ಮದಲ್ಲಿ ಆಶೀರ್ವಾದವನ್ನು ಹೊಂದ್ಕೊಳ್ತಾ ಇದ್ದೀನಿ ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀರಿ. ಸೊ ಬಿಟ್ಕೊಡ್ಬೇಡಿ, ನಂಬಿಕೆ ಬಿಟ್ಕೊಡ್ಬೇಡಿ. ದಾವಿದ ನಂಬಿಕೆ ಬಿಟ್ಕೊಡ್ಲಿಲ್ಲ, ಹತ್ತದ, ಅವನ ಹಿಂದೆ ಹೋದ, ಅವನು ಯುದ್ಧ ಮಾಡ್ದ. ಅವನಿಗೆ ತನ್ನ ಹೆಂಡತಿ, ಮಕ್ಕಳು, ಗಂಡು ಮಕ್ಕಳು, ಹೆಣ್ಮಕ್ಳು ಎಲ್ಲ ವಾಪಸ್ ದಾವಿದನಿಗೆ ಸಿಕ್ತು. ಪ್ರೈಸ್ ದ ಲಾರ್ಡ್. ನಿಮ್ಮ ಇವತ್ತು ಪ್ರವಾದನೆ ಮಾತಾಗಿ ತಿಳಿಸ್ತಾ ಇದ್ದೀನಿ, ನಿಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರು ಕೂಡ ನಷ್ಟವಾಗೋದಿಲ್ಲ. ನಿಮ್ಮ ಫ್ಯಾಮಿಲಿಗೋಸ್ಕರ ಹೋರಾಡಿ ಪ್ರಾರ್ಥನೆ ಮಾಡಿ, ನಿಮ್ಮ ಮಕ್ಕಳಿಗೋಸ್ಕರ ಹೋರಾಡಿ ಪ್ರಾರ್ಥನೆ ಮಾಡಿ, ನಿಮ್ಮ ಬಿಸ್ನೆಸ್ಗೋಸ್ಕರ ಹೋರಾಡಿ ಪ್ರಾರ್ಥನೆ ಮಾಡಿ. ಎಲ್ಲೆಲ್ಲಿ ಸೈತಾನ್ ಕ್ರಿಯೆ ಮಾಡಿದ್ದಾನೋ ಅಲ್ಲೆಲ್ಲ ದೇವರು ಕ್ರಿಯೆ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಸೈತಾನ ಕ್ರಿಯೆಗಳನ್ನು ಲಯ ಮಾಡಲಿಕ್ಕೆ ಯೇಸು ಭೂಮಿಗೆ ಬಂದರು. ಅಯ್ಯೋ, ಸೈತಾನ್ ನನ್ನ ಮನೇಲಿ ಕೆಲಸ ಮಾಡ್ತಾ ಇದ್ದಾರಲ್ಲ, ನನ್ನ ಬಿಸ್ನೆಸ್ ಹಾಳು ಮಾಡಿದಾನೆ ಎಂಬುದಾಗಿ ಬೇಜಾರು ಪಡಬೇಡಿ. ಸೈತಾನ ಎಲ್ಲೆಲ್ಲಿ ಕೆಲಸ ಮಾಡಿದನೋ ಅಲ್ಲ, ಸೈತಾನ ಕ್ರಿಯೆಯನ್ನು ಲಯ ಮಾಡಿ ಅದೇ ಏರಿಯಾಗಳಲ್ಲಿ, ಅದೇ ವಿಷಯಗಳಲ್ಲಿ ದೇವರು ಕಾರ್ಯ ಮಾಡಲಿಕ್ಕೆ ಯೇಸು ನಂಬಿಗಸ್ತನಾಗಿರುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಿಮಗೆ ದೇವರು ಕೊಟ್ಟಂಥ ಪ್ರತಿ ವಾಗ್ದಾನಗಳು ನೆರವೇರಿಸಲಿಕ್ಕೆ ಆತನು ನಂಬಿಗಸ್ತನಾದ ದೇವರಾಗಿದ್ದಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ನಾನು ನಂಬಿಕೆ ಕಳ್ಕೊಳ್ಬೇಡಿ. ಎಷ್ಟೋ ವರ್ಷ ನಾನು ಪ್ರಾರ್ಥನೆ ಮಾಡಿದೆ, ಎಷ್ಟೋ ವರ್ಷ ಈ ದೇವರನ್ನು ನಂಬಿದ್ದೀನಿ. ಇಷ್ಟು ವರ್ಷ ನೀವು ನಂಬಿ ಲಾಸ್ಟಲ್ಲಿ ನೀವು ಅವಿಶ್ವಾಸದ ನಿಮಿತ್ತ ಹಿಂಜಾರಿ ಹೋಗಬೇಡಿ, ಇದೆಲ್ಲ ಕಳ್ಕೊಳ್ಬೇಡಿ. ಎಷ್ಟೋ ಅನುಭವಗಳು, ಎಷ್ಟೋ ಸಂದರ್ಭಗಳು, ಎಷ್ಟೋ ಕಷ್ಟಗಳು ಸಹಿಸಿ ನಿಮ್ಮ ಆತ್ಮಿಕ ಜೀವಿತದಲ್ಲಿ ಇಷ್ಟು ದೂರ ಬಂದಿದ್ದೀರಾ. ಲಾಸ್ಟಲ್ಲಿ ಇದೆಲ್ಲ ಕಳ್ಕೊಳ್ಬೇಡಿ. ಆಮೇಲೆ ಎಷ್ಟೋ ದೇವರು ನಿಮ್ಮನ್ನು ನಡೆಸಿದ್ದಾರೆ, ಎಷ್ಟೋ ಸಮಯಗಳಲ್ಲಿ ದೇವರು ನಿಮ್ಮನ್ನು ಕೈ ಬಿಡಲಿಲ್ಲ, ಎಷ್ಟೋ ಸಮಯ ಅವರು ನಿಮ್ಮನ್ನು ಬಲಪಡಿಸಿದ್ದಾರೆ, ಎಷ್ಟೋ ಸಮಯದಲ್ಲಿ ದೇವರು ನಿಮ್ಮನ್ನು ಉಪಯೋಗಿಸಿದ್ದಾರೆ. ಆಮೇಲೆ ಇವತ್ತು ಯಾವುದೋ ಒಂದು ಕಾರಣಕ್ಕೆ ನಿರಾಶೆ ಪಟ್ಟು ಹಿಂಜಾರಿ ಹೋಗಿರುವುದಾದರೆ ಇವತ್ತು ದೇವರು ನಿಮ್ಮೊಂದಿಗೆ ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಇವತ್ತು ದೇವರು ನಿಮ್ಮೊಂದಿಗೆ ಮಾತಾಡ್ತಾರೆ. ಇವತ್ತು ಆತನ ಕರುಣೆ ಉಳ್ಳ ದೇವರು, ಆತನ ಕರುಣೆಯು ವಾಪಸ್ ನಿಮ್ಮನ್ನು ಪುನರ್ಸ್ಥಾಪಿಸಿ ನಿಮಗೆ ನಷ್ಟವಾದನ್ನು ವಾಪಸ್ ಕೊಡಲಿಕ್ಕೆ ದೇವರು ನಂಬಿಗಸ್ತನಾಗಿರುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಸಮಯವನ್ನು ಕೂಡ ದೇವರು ರೆಸ್ಟೋರ್ ಮಾಡ್ತಾ ಇದ್ದಾರಂತೆ. ನಷ್ಟವಾದ ಸಮಯವನ್ನು ಕೂಡ, ಆಮೇಲೆ ನಿಮ್ಮ ವರ್ಷಗಳನ್ನು ನಾನು ನಿಮಗೆ ವಾಪಸ್ ಕೊಡ್ತೀನಿ ಎಂಬುದಾಗಿ ಯೋವೇಲ್ ಪ್ರವಚನ ಪುಸ್ತಕ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೀರಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಸೊ ಸೈತಾನ್ ಏನೆಲ್ಲ ಪಾಪದ ನಿಮಿತ್ತ ಮನುಷ್ಯ ಕಳ್ಕೊಂಡು ಅದೆಲ್ಲ ಶಿಲುಬೆಯಲ್ಲಿ ಮನುಷ್ಯನಿಗೆ ವಾಪಸ್ ಹೊಂದ್ಕೊಳ್ಳೋಕ್ಕೆ ದೇವರು ಸಹಾಯ ಮಾಡ್ತಾ ಇದ್ದಾರೆ. ಸೈತಾನ್ ಕದ್ದುಕೊಳ್ಳೋಕೆ ಬರುವಾಗ ಯೇಸು ಕೊಡ್ಲಿಕ್ಕೋಸ್ಕರ ಬರ್ತಾ ಇದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಪ್ರೈಸ್ ಲಾರ್ಡ್. ಯಾವುದಾದ್ರೂ ವಿಷಯದ ಬಗ್ಗೆ ನೀವು ನೋವಲ್ಲಿರುವುದಾದರೆ ಪ್ರೈಸ್ ಲಾರ್ಡ್, ಇವತ್ತು ಯೇಸು ಸ್ವಾಮಿಯನ್ನು ನಂಬಿ ಅವರಿಗೆ ನಿಮಗೆ ಎಲ್ಲ ಕಾರ್ಯವನ್ನು ವಾಪಸ್ ಕೊಡ್ಲಿಕ್ಕಾಗುತ್ತೆ. ಯೋಬನ ಜೀವಿತ ಅದ್ಭುತವಾದ ಜೀವಿತ. ಅವನ ಕೊನೆ ಸ್ಥಿತಿ ಮೊದಲನೇ ಸ್ಥಿತಿಗಿಂತ ಆಶೀರ್ವಾದವಾಗಿತ್ತು. ಅವನಿಗೆ ನಷ್ಟವಾದನೆಲ್ಲ ದೇವರು 2ರಷ್ಟು ಕೊಟ್ಟರು. ಅದಕ್ಕೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಿಮ್ಮ ಮೊದಲನೇ ಸ್ಥಿತಿ ಚಿಕ್ಕದಾಗಿದ್ರು ಅದರ ಅಂತ್ಯವೋ ಮಹತ್ತಾಗಿರುತ್ತೆ ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಹೇಗೆ ನಾವು ದೇವರಿಂದ ಹೊಂದ್ಕೊಳ್ಳೋದನ್ನು ನಷ್ಟಪಡಿಸದೆ ಕಾಪಾಡಿಕೊಳ್ಬೋದು? ಪ್ರೈಸ್ ಲಾರ್ಡ್. ಪರಿಶುದ್ಧವಾಗಿ ಜೀವಿಸುವ ಮುಖಾಂತರ, ದೇವರ ಅನ್ಯೋನ್ಯತೆಯಲ್ಲಿ ಜೀವಿಸುವ ಮುಖಾಂತರ,
ಪ್ರೈಸ್ ಲಾರ್ಡ್. ಕಾರಣ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನೀತಿವಂತನು ಪರಿಶುದ್ಧವಾಗಿ ಜೀವಿಸುವಾಗ ಅವನ ಮಾರ್ಗವು ಇನ್ನೂ ಹೆಚ್ಚಾಗಿ ಬೆಳಕು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ದ ಪಾತ್ ಆಫ್ ದ ರೈಚಸ್ ಗೆಟ್ಸ್ ಬ್ರೈಟರ್ ಆ್ಯಂಡ್ ಬ್ರೈಟರ್ ಆ್ಯಂಡ್ ಬ್ರೈಟರ್. ಸೊ ಪರಿಶುದ್ಧವಾಗಿ ಜೀವಿಸುವಾಗ ಸೈತಾನಿಗೆ ನಮ್ಮ ಜೀವಿತದಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಸಭೆಯಲ್ಲಿ ಬರಲಿಕ್ಕೆ ಜಾಗ ಇಲ್ಲ. ಆದ್ದರಿಂದ ದೇವರು ನಮ್ಗೆ ಕೊಟ್ಟಿರುವಂಥ ಆಶೀರ್ವಾದಗಳೆಲ್ಲ ಅದು ನಮ್ಮಲ್ಲೇ ನೆಲೆಗೊಳ್ಳುತ್ತೆ. ಶಿಂಶೋನ ಕುರಿತು ನಾವು ನೋಡ್ತಾ ಇದ್ದೀರಿ, ಅವನಿಗೆ ನಷ್ಟವಾಯಿತು, ಕಾರಣ ಅವನು ಪರಿಶುದ್ಧವಾಗಿ ಜೀವಿಸದೇ ಇದ್ದದರಿಂದ. ಆಗ ನಾವು ಪರಿಶುದ್ಧತೆ ಏನು ಮಾಡ್ತಾ ಇದೆ? ನಮ್ಮ ಆಶೀರ್ವಾದವನ್ನು ಕಾಪಾಡ್ತಾ ಇದೆ. ನಮಗೆ ದೇವರು ಕೊಟ್ಟಂಥ ಎಲ್ಲ ವಾಗ್ದಾನಗಳು, ಅಭಿಷೇಕ, ದುಡ್ಡು, ಮನೆ, ವಾಗ್ದಾನಗಳೆಲ್ಲ ನೆಲೆಗೊಳ್ಳುವಂತೆ ಮಾಡ್ತಾ ಇದೆ. ಪ್ರೈಸ್ ಲಾರ್ಡ್. ಇನ್ನೊಂದು, ದೇವರಾಗಿರುವಂಥ ಅನ್ಯೋನ್ಯತೆ, ಅದು ಯಾವಾಗಲೂ ನಮ್ಮ ಜೀವಿತದಲ್ಲಿ ಮುಖ್ಯವಾಗಿರಬೇಕು. ಅದಕ್ಕೆ ನಾನು ಯಾವಾಗಲೂ ತಿಳಿಸ್ತೀನಿ, ಕೀಪ್ ದ ಮೇನ್ ಥಿಂಗ್ ಇನ್ ಕ್ರಿಸ್ಟಿಯನ್ ಲೈಫ್ ಇಸ್ ಟು ಕೀಪ್ ದ ಮೇನ್ ಥಿಂಗ್. ಕ್ರೈಸ್ತ ಜೀವಿತದಲ್ಲಿ ತುಂಬ ಮುಖ್ಯವಾದ ದೇವರಾಗಿರುವ ಅನುಭವ, ದೇವರಾಗಿರುವ ಅನ್ಯೋನ್ಯತೆ. ದೇವರ ಅನ್ಯೋನ್ಯತೆಯಲ್ಲಿ ನಾವು ಯಾವಾಗ ಜೀವಿಸ್ತಿರೋ ಆವಾಗ ಆ ಅನ್ಯೋನ್ಯತೆ ನಮ್ಮ ಎಲ್ಲ ಆಶೀರ್ವಾದಗಳನ್ನು ಕಾಪಾಡ್ತಾ ಇದೆ ನೋಡಿ. ಪ್ರೈಸ್ ಲಾರ್ಡ್. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಪ್ರೈಸ್ ಲಾರ್ಡ್, ಈ ದೇವರು ನಮ್ಮ ಜೊತೆ ಇರುವಾಗ ನಮ್ಮ ಆಶೀರ್ವಾದಗಳೆಲ್ಲ ಪ್ರೊಟೆಕ್ಟೆಡ್ ಆಗಿದೆ. ಕಾರಣ ನಮ್ಮ ದೇವರು ಸಂರಕ್ಷಿಸುವ ದೇವರಾಗಿದ್ದಾರೆ ನೋಡಿ. ಆಮೇಲೆ ಆತನು ಇಸ್ರಾಯೇಲ್ ಜನರು ನಡೆಸ್ತಾ ಇದ್ದಾಗ ಯಾವ ಕಾಯಿಲೆಗಳು, ಯಾವ ತೊಂದರೆಗಳು ಬರದ ಹಾಗೆ ದೇವರು ಅವರನ್ನು ಸಂರಕ್ಷಿಸಿ ಕಾಪಾಡ್ತಾ ಇದ್ರು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರೈಸ್ ಲಾರ್ಡ್. ಸೊ ಹೊಂದ್ಕೊಂಡಿರುವ ಆಶೀರ್ವಾದ ಹೇಗೆ ಕಾಪಾಡ್ಕೊಳ್ಬೋದು? ಪರಿಶುದ್ಧವಾಗಿ ಜೀವಿಸುವ ಮುಖಾಂತರ, ಅನ್ಯೂನತೆಯಲ್ಲಿ ಜೀವಿಸುವ ಮುಖಾಂತರ. ಅದು ಮಾತ್ರ ಅಲ್ಲ, ಪರಿಶುದ್ಧಾತ್ಮನಿಂದ ನಡೆಸಲ್ಪಡುವ ಮುಖಾಂತರ. ಸ್ವಂತ ಬುದ್ಧಿಯಿಂದ ಅಲ್ಲ, ಪರಿಶುದ್ಧಾತ್ಮನಿಂದ ನಡೆಸಲ್ಪಡುವಾಗ ಪರಿಶುದ್ಧಾತ್ಮ ನಮ್ಮ ಎಲ್ಲ ವಾಗ್ದಾನಗಳನ್ನು ಸುರಕ್ಷತೆಯಿಂದ ನಮ್ಮಲ್ಲಿ ನೆಲೆಗೊಳ್ತಾ ಇದೆ ಎಂಬುದಾಗಿ ನಾವು ನೋಡ್ತಾ ಇದ್ದೀರಿ. ಆಮೇಲೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೇವರ ಆತ್ಮನಿಂದ ನಡೆಸಲ್ಪಡುವವನು ಬಲದಿಂದ ಬಲಕ್ಕೆ, ಶಕ್ತಿಯಿಂದ ಶಕ್ತಿಗೆ ಹೋಗ್ತಾ ಇದ್ದಾನೆ. ಪ್ರೈಸ್ ಲಾರ್ಡ್. ಕೊನೆಯದಾಗಿ, ನಾನು ಹೊಂದ್ಕೊಂಡಿರುವಂಥ ಆಶೀರ್ವಾದಗಳು ಹೆಂಗೆ ಜಾಸ್ತಿ ಮಾಡ್ಬೋದು? ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು. ಕಾರಣ ಎಲೀಷ ಹೇಳ್ತಾ ಇದ್ದಾನೆ, 2ರಷ್ಟು ಅಭಿಷೇಕ ನನಗೆ ಬೇಕು. ಪ್ರೇಯರ್ ಮಾಡಿ, ಕರ್ತನೇ ನನಗಿರುವ ಆಶೀರ್ವಾದಗಳೆಲ್ಲ ಹೆಚ್ಚಾಗಲಿ. ನೀನೆಷ್ಟು ದೇವರಿಗೆ ಕೀಳ್ಪಡುತ್ತೀಯೋ ಅಷ್ಟು ನಿನಗಿರುವಂಥ ಆಶೀರ್ವಾದಗಳು ಹೆಚ್ಚಾಗ್ತಾ ಇರುತ್ತೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೀನಿ. ಎರಡನೇದಾಗಿ, ಚಿಕ್ಕ ವಿಷಯದಲ್ಲಿ ನಂಬಿಗಸ್ತರಾಗಿರಿ. ಚಿಕ್ಕ ವಿಷಯದಲ್ಲಿ ನಂಬಿಗಸ್ತರಾಗಿರುವಂಥ ವ್ಯಕ್ತಿಗೆ ದೇವರು ದೊಡ್ಡ ಆಶೀರ್ವಾದಗಳನ್ನು ಕೊಡ್ತಾ ಇದ್ದಾರೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಸೊ ದೇವರು ಕೊಟ್ಟಂಥ ಪ್ರಾರ್ಥನೆಯಲ್ಲಿ, ಸೇವೆಯಲ್ಲಿ, ಸೇವಕರಿಗೆ, ಮನೆಯಲ್ಲಿ, ಗಂಡನಿಗೆ, ಹೆಂಡತಿಗೆ, ಸಭೆಯಲ್ಲಿ, ದೇವ ಸೇವಕರಿಗೆ ನಂಬಿಗಸ್ತನಾದ ವ್ಯಕ್ತಿ ದೊಡ್ಡ ಆಶೀರ್ವಾದಗಳು, ಅವನಿಗಿರುವಂಥ ಆಶೀರ್ವಾದಗಳು ಜಾಸ್ತಿ ಆಗುತ್ತೆ. ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ. ಪ್ರೈಸ್ ಲಾರ್ಡ್. ನಿಮ್ಮ ಕಮೆಂಟ್ಸನ್ನು ನೀವು ಟೈಪ್ ಮಾಡಿ ಕಳಿಸಿ, ಪ್ರಾರ್ಥನೆ ವಿಷಯ ಕಳಿಸಿ. ಬಟ್ ಈ ಸಮಯದಲ್ಲಿ ದೇವರು ನಿಮ್ಮನ್ನು ಪುನರ್ಸ್ಥಾಪಿಸಲಿಕ್ಕೆ ಹೋಗ್ತಾ ಇದ್ದಾನೆ. ನಿಮಗೆ ನಷ್ಟವಾದ ಆಶೀರ್ವಾದವನ್ನು ವಾಪಸ್ ಕೊಡಲಿಕ್ಕೆ ಹೋಗ್ತಾ ಇದ್ದಾರೆ. ನೀವು ಎಲ್ಲಿದ್ದರೂ ಕೂಡ ಮನೆಯಲ್ಲಿರುವುದಾದರೆ, ಪ್ರೈಸ್ ಲಾರ್ಡ್, ದಯಮಾಡಿ ಮೊಣಕಾಲು ಹಾಕಿ ಕಣ್ಣೀರಿಂದ ಪ್ರಾರ್ಥನೆ ಮಾಡಿ. ನೀವು ಪ್ರಯಾಣ ಮಾಡ್ತಾ ಇರುವುದಾದರೆ ಪ್ರಾರ್ಥನೆ ಮಾಡಲಿಕ್ಕೆ ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡೋಕ್ಕಾಗದಿರುವಂಥ ಒಂದು ಪರಿಸ್ಥಿತಿಯಲ್ಲಿ ನೀವು ಇರುವುದಾದರೆ ನೀವು ಮನಸ್ಸಲ್ಲಿ ಕಣ್ಣೀರಿಂದ ಪ್ರಾರ್ಥನೆ ಮಾಡಿ. ಬಟ್ ಮನೇಲಿರುವವರು ದಯಮಾಡಿ ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡಿ. ಇವಾಗ ನಾನು ಪ್ರೇಯರ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಪ್ರೈಸ್ ಲಾರ್ಡ್. ನನ್ನ ದೇವರು ನಷ್ಟವಾದನ್ನು ವಾಪಸ್ ಕೊಡಲಿಕ್ಕೆ ಆತನು ನಂಬಿಗಸ್ತನಾಗಿರುವ ದೇವರಾಗಿದ್ದಾರೆ. ಪ್ರಾರ್ಥನೆ ಮಾಡೋಣ. ಹಾಲೆಲೂಯಾ. ಕರ್ತನಾಗಿರುವ ಯೇಸು ಸ್ವಾಮಿ, ಏನೆಲ್ಲ ನಿನ್ನ ಮಕ್ಕಳು ಕಳ್ಕೊಂಡಿದ್ದಾರೋ, ಮುಖ್ಯವಾಗಿ ಕರ್ತನೆ ನಿನ್ನ ಅನ್ಯೋನ್ಯತೆ ಅವ್ರು ಕಳ್ಕೊಂಡಿರುವುದಾದರೆ ಇವಾಗಲೇ ಕರುಣಾಮಯನಾದ ದೇವರೇ ನಿನ್ನ ಮಕ್ಕಳ ಮೇಲೆ ಕರುಣಿಸು. ಇವತ್ತು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಏನೆಲ್ಲ ನಿನ್ನ ಮಕ್ಕಳು ಕಳ್ಕೊಂಡಿದ್ದಾರೋ ಆ ದೇವರು ಕೊಟ್ಟಂಥ ಸ್ಥಾನ, ಅಭಿಷೇಕ, ಕೃಪೆ, ವರಗಳು, ಶಾರೀರಿಕ, ಆತ್ಮಿಕ, ಮಾನಸಿಕವಾದ ಎಲ್ಲ ಆಶೀರ್ವಾದಗಳು ಏನೆಲ್ಲ ಕಳ್ಕೊಂಡಿದ್ದಾರೋ ಅದೆಲ್ಲ ಯೇಸುವಿನ ನಾಮದಲ್ಲಿ ಅವರು ಹೊಂದಿಕೊಳ್ಳಿ. ಯೇಸುವಿನ ನಾಮದಲ್ಲಿ ಹೊಂದಿಕೊಳ್ಳಿ. ಯಾರೆಲ್ಲ ಅವರ ಮನೆಯಲ್ಲಿ ಹಿಂಜಾರಿ ದೇವರಿಂದ ದೂರ ಹೋಗಿದ್ದಾರೋ ಯೇಸುವಿನ ನಾಮದಲ್ಲಿ ಅವರು ವಾಪಸ್ ದೇವ್ರ ಕಡೆ ಬರಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತಿದ್ದೀನಿ. ಪ್ರೈಸ್ ದ ಲಾರ್ಡ್. ಏನೆಲ್ಲ ನಿನ್ನ ಮಕ್ಕಳು ಆತ್ಮಿಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ ಕಳ್ಕೊಂಡಿದ್ದಾರೋ ಯೇಸುವಿನ ನಾಮದಲ್ಲಿ 2ರಷ್ಟು ಅವರು ವಾಪಸ್ ಹೊಂದ್ಕೊಳ್ಳಿ. ಹಾಗೇನೆ ನೀನು ಮಾಡಿದಕ್ಕಾಗಿ ಸ್ತೋತ್ರ. ಅವ್ರ ಪಾಪ ಅರಿಕೆ ಮಾಡ್ತಾ ಇರುವಾಗಲೇ ಕಣ್ಣೀರಿಂದ ಗೋಳಾಡುವಂಥ ನಿನ್ನ ಮಕ್ಕಳ ಮೇಲೆ ಕರುಣಿಸು. ಉಪವಾಸ ತಗೊಳ್ಳಿ ನಿನ್ನ ಮಕ್ಕಳ ಮೇಲೆ ಕರುಣಿಸು. ನಂಬಿಕೆ ಬಿಟ್ಕೊಡದೆ ನಂಬಿ ಆಶೀರ್ವಾದದ ಹಿಂದಗಡೆ ಪ್ರಾರ್ಥನೆ ಮಾಡಲಿರುವಂಥ, ಹೋರಾಡುವಂಥ ನಿನ್ನ ಮಕ್ಕಳು 2ರಷ್ಟು ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಅವರು ನಿನ್ನ ರಾಜ್ಯಕ್ಕೂ, ಸಭೆಗೂ, ದೇಶಗಳಿಗೆ ಆಶೀರ್ವಾದವಾಗಲಿ. ಈ ವಾಗ್ದಾನಗಳು ಹಾಗೇ ನೆರವೇರಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಿನ್ನ ಕೊಟ್ಟಂಥ ಪ್ರತಿ ವಾಗ್ದಾನಗಳು ನೆರವೇರಿಸಿದ್ದಕ್ಕಾಗಿ ಸ್ತೋತ್ರ. ಅಭಿಷೇಕ ವಾಪಸ್ ಬರ್ತಾ ಇರೋದಕ್ಕಾಗಿ ಸ್ತೋತ್ರ. ನಿನ್ನ ಪ್ರಸನ್ನತೆ ವಾಪಸ್ ಬರ್ತಾ ಇರೋದಕ್ಕಾಗಿ ಸ್ತೋತ್ರ. ದರ್ಶನಗಳು ವಾಪಸ್ ಜೀವ ಹೊಂದ್ಕೊಳ್ತಾ ಇರೋದಕ್ಕಾಗಿ ಸ್ತೋತ್ರ. ಆರೋಗ್ಯ ವಾಪಸ್ ಬರ್ತಾ ಇರೋದಕ್ಕಾಗಿ ಸ್ತೋತ್ರ. ಒಡೆದೋಗಿರುವ ಸಂಬಂಧಗಳು ತಿರುಗಿ ದೇವರು
ಕಟ್ಟಿ ಎಬ್ಬಿಸ್ತಾ ಇರೋದಕ್ಕಾಗಿ ಸ್ತೋತ್ರ. ಆಮೇನ್ ಏನೆಲ್ಲ ದುಡ್ಡು ಅವರಿಗೆ ನಷ್ಟವಾಗಿದೆಯೋ ಅದು ಎರಡರಷ್ಟು ದೇವರು ವಾಪಸ್ ಕೊಡ್ತಾ ಇರೋದಕ್ಕಾಗಿ ಸ್ತೋತ್ರ. ನನ್ನ ಪ್ರಾರ್ಥನೆ ದೇವರೇ ಕೇಳಿ ನನ್ನ ಮಕ್ಕಳ ಮೇಲೆ ಕರುಣಿಸಿದಕ್ಕಾಗಿ ಸ್ತೋತ್ರ. ಸ್ತುತಿ ಘನ ಮಹಿಮೆ ಒಬ್ಬನಿಗೆ ಸಲ್ಲಿಸ್ತಾ ಇದ್ದೀರಿ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ತಂದೆ, ಆಮೇನ್. ಪ್ರೈಸ್ ಲಾರ್ಡ್. ಇವತ್ತಿನ ಸಂದೇಶ ನಿಮಗೆ ಆಶೀರ್ವಾದವಾಗಿರುತ್ತೆ ಅಂತ ನಂಬ್ತಾ ಇದ್ದೀನಿ. ದಯಮಾಡಿ ಅಟ್ಲೀಸ್ಟ್ ಒಂದು 5 ಜನರಿಗಾದರೂ ಶೇರ್ ಮಾಡಿ. ಈ ಸಂದೇಶ ಕೇಳುವ ಎಲ್ಲ ವ್ಯಕ್ತಿಗಳಲ್ಲಿ ದೇವರು ತನ್ನ ಕಾರ್ಯವನ್ನು ಮಾಡಲಿಕ್ಕೆ ಆರಂಭಿಸಿದ್ದಾನೆ. ನಮ್ಮ ದೇವರು ನಂಬಿಗಸ್ತನಾದ ದೇವರು, ಮಾತು ಕೊಟ್ಟಂಥ ದೇವರು, ನಂಬಿಗಸ್ತನಾದ ದೇವರು. ಪ್ರೈಸ್ ಲಾರ್ಡ್. ನಮ್ಮ ಸೇವೆಯ ಮುಖ್ಯ ಉದ್ದೇಶ ನಾವು ಪ್ರಾರ್ಥನೆ, ಸುವಾರ್ತೆ ಸಾರೋದು. ಪ್ರೈಸ್ ಲಾರ್ಡ್. ಆದ್ದರಿಂದ ಈ ಸುವಾರ್ತೆಗೆ ಸೇವೆಗೆ ನೀವು ಸಹಾಯ ಮಾಡಬೇಕೆಂಬುವರು ದಯಮಾಡಿ ಈ ಸೇವೆಗೆ ಸಹಾಯ ಮಾಡಿ. ಕಾರಣ ಈ ಸಂದೇಶ, ಈ ವಾಕ್ಯಗಳು ಲಕ್ಷಾಂತರ ಜನರಿಗೆ ಹರಡುವಂತೆ, ದೇಶಗಳಿಗೆ ಹೋಗುವಂತೆ ನೀವು ಈ ಸೇವೆಗೆ ನೀವು ಭಾಗವಾಗಿರಿ ಎಂಬುದಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. 1 ಶಮುವೇಲನ ಪುಸ್ತಕ 2ನೇ ಅಧ್ಯಾಯದ 21ನೇ ವಾಕ್ಯ ನಾವು ನೋಡ್ತಾ ಇದ್ದೀರಿ. ಪ್ರೈಸ್ ಲಾರ್ಡ್. ಹಣ್ಣ ಮೊದಲನೇ ಮಗುವನ್ನು ದೇವರಿಗೆ ಕೊಟ್ಟಿದಾಗ ದೇವರು ಹಣ್ಣಳಿಗೆ ವಾಪಸ್ ಪ್ರೈಸ್ ಲಾರ್ಡ್ 3 ಗಂಡು ಮಕ್ಕಳು 2 ಹೆಣ್ಣು ಮಕ್ಕಳನ್ನು ಕೊಟ್ಟರು. 1 ಶಮುವೇಲನ ಪುಸ್ತಕ 2:21. ನೀವು ದೇವರಿಗೆ ಕೊಡುವಾಗ ವಾಪಸ್ ದೇವರು ನಿಮ್ಮನ್ನು ಅನೇಕ ಮೆಷರ್ ಆಗಿ ಹೆಚ್ಚಾಗಿ ದೇವರು ನಮ್ಮನ್ನು ವಾಪಸ್ ಆಶೀರ್ವದಿಸ್ತಾ ಇದ್ದಾರೆ. ಸೊ ಈ ಸೇವೆಗೆ ಸಹಾಯ ಮಾಡೋದು ದಯಮಾಡಿ ನೀವು ಸೇವೆಗೆ ಸಹಾಯ ಮಾಡಿ. ಪ್ರೈಸ್ ಲಾರ್ಡ್. ನೀವು ದೇವರಿಗೆ ಕೊಡೋದು ವಾಪಸ್ ದೇವರು ನಿಮಗೆ, ನೀವು ಕೊಡುವಂಥ ಅಳತೆಯಲ್ಲಿ ವಾಪಸ್ ನಿಮಗೆ ಬರ್ತಾ ಇದೆ. ನಾವು ದೇವ್ರ ರಾಜ್ಯವನ್ನು ಕಟ್ಟೋಣ. ಇವತ್ತಿನ ಸಂದೇಶ ನಿಮಗೆ ಆಶೀರ್ವಾದವಾಗಿದೆ. ನಿಮ್ಮ ಕಮೆಂಟ್ಸನ್ನು ನೀವು ಕೊಡಿ. ನಾನು ಹೇಳಿದಾಗೆ ಅಟ್ಲೀಸ್ಟ್ 5 ಜನರಿಗಾದರೂ 10 ಜನರಿಗಾದರೂ ಎಷ್ಟು ಜನರಿಗಾಗುತ್ತೋ ಅಷ್ಟು ಶೇರ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.